ಏನೋ ಕಳ್ತನ ಅಂದ್ರೆ ನೀನೇ ಜವಾಬ್ದಾರರು. ಏನೋ ಚಿನ್ನ ಬೆಳ್ಳಿ ಇಟ್ಟಂಗೆ ಬಿಲ್ಡಪ್, ಒಳಗೆ ಏನಿಲ್ಲ. ಸೆಕ್ಯೂರಿಟಿ ಗಾರ್ಡ್ ಹಸುಗೆ ಐರನ್ ಲೆಗ್ ಅಂತ ಫೀಲ್ ಆಗ್ತಿದೆ. ಅಯ್ಯೋ ಪಾಪಿಗಳ. ಅದ್ ರೇಟ್ ಕೇಳ್ಬಿಟ್ಟು ತಲೆ ಸುತ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಜ್ಯೂಸ್ ಮಾಡ್ಕೊಂಡು ಕುಡಿಯೋಣಂತ ಸುಸ್ತಲ್ಲಿ ಬಂದಿದ್ದೀನಿ. ಟಾಮ್ ಹೋಗ್ಲಿ ಬಿಡು, ಸಮಾಧಾನ ಮಾಡ್ಕೊ. ಅಲ್ಲಿ ಅವ್ರ ಅಂಗಡಿದೆ ಪ್ಲಾಸ್ಟಿಕ್ ಬಾಕ್ಸ್ ತುರ್ಕ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಪಾಯಲ್ ಓ ಪಾಲ್ ಈ ಸಲ 100 ರೂಪಾಯಿ ಇಸ್ಕೊಬಿಡೋದಾ? ವಿಡಿಯೋ ಮಾಡ್ತಿದ್ದೀನಿ ಅನ್ಬಿಟ್ಟ. ಏನಿದು ಇಷ್ಟು ದೊಡ್ಡದು 100 ರೂಪಾಯಿ, ಇಷ್ಟು ನನ್ನ ಕೈ ಉದ್ದ. ಗಂಡ್ ಮಕ್ಳು ಅದ್ರ ಕಡೆ ಎಲ್ಲಿ ಕೇರ್ ಕೊಡ್ತಾರೆ? ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದ್ದೆ. ವರಲಕ್ಷ್ಮಿ ಹಬ್ಬಕ್ಕೆ ಈ ದುಡ್ಡಲ್ಲೇ ಹಬ್ಬ ಮಾಡ್ಬೇಕು ಅಂತ. ಜನ್ಮಕ್ಕೆ ಹೋಗೋ. ಏನೋ ಅವ್ರ ಅಕ್ಕನ ತಂಗಿನ ಅನ್ಕೊಂಡ್ ಕೊಡ್ಬೋದು ಇತ್ತಾನೆ ನನಗೆ. ನಿಮ್ಮ ಅಪ್ಪ ಕೊಡ್ತಾನೆ. ಟಾಮು ಕುಯ್ ಕುಯ್ ಅಂತ ನಾವು ಮೊದ್ಲು ಬಾಯಿಗೆ ಬಿಸ್ಕೆಟ್ ಹಾಕು. ಟಾಮುನು ಶಾಕ್ ಆಗೋದಾ? ಇದೇನಿದು ಪಾತ್ರ ಒಳಗೆ ಕಪ್ಪು ಡಿಸೈನ್ ಅನ್ಕೊಂಡ್ರ ಫ್ರೆಂಡ್ಸ್? ಅದು ನಮ್ಮ ಸ್ವಾಯಸ್ತದಿಂದ ರೀಲ್ಸ್ ಮಾಡೋ ಮೂಡಲ್ಲಿ ಇರ್ಬೇಕಾರೆ ಸೀಸಿರೋದು. ಎದ್ದಿದ್ದ ತಕ್ಷಣ ಆಚೆ ಹೋಗಿ ತೆಂಗಿನ ಮರ ನೋಡಿದೆ. ತೆಂಗಿನ ಮರ ನೋಡಿದ್ರು ಒಳ್ಳೇದಾಗ್ತಿದೆ ಫ್ರೆಂಡ್ಸ್. ಹಿಂಗೆ ಬಗ್ದ್ಬಿಡೋಣ ಅಂದ್ರೆ ನಾನು ನರಸಿಂಹ ಅಲ್ಲ. ಇದು ಚಾಕ್ಲೇಟ್ ತರ ಇರ್ಬೋದೇನು, ಸ್ಮೆಲ್ ಸಹ ಬರ್ತಾರೆ. ಹೆಂಗ ಅದು ಇನ್ನೇನ್ ಗೋಲ್ಡನ್ ಕಲರ್ ಆಗ್ತಾ ಐತೆ ಅನ್ನೋ ಟೈಮ್ಗೆ ಎತ್ಕೊಡ್ಬೇಕು. ಎತ್ಕೊಂಡು ಹಿಂಗ ಉದ್ದಕ್ಕೆ ಹಾಕಬೇಕು. ಇಲ್ಲಾಂದ್ರೆ ಓಡಾಡ್ಕೊಂಡು ಒಂದೊಂದ್ ಪೀಸ ತಿಂದು ಖಾಲಿ ಮಾಡ್ತೀನಿ. ಅದಕ್ಕೆ ಟಾಮನ ಆಪತ್ ಬಂದವ ಅಂತ ಹೇಳೋದು. ಯಾವಾಗ್ಲೇ ಶಿವ ಫ್ರೈಡ್ ರೈಸ್ ತಂದ್ರು ಅವ್ರು ಅರ್ಧಂಬರ್ಧ ಬೇಯಿಸಿರ್ತಾರೆ. ಟೇಸ್ಟ್ ತಿನ್ನೋಕೆ ತುಂಬಾ ರುಚಿಯಾಗಿರ್ತೈತೆ. ಯಾವುದೇ ಸಾಸ್ಗಳು ಬಳಸ್ತಾ ಇಲ್ಲ ಫ್ರೆಂಡ್ಸ್. ದಪ್ಪ ಶಾವಂತಿ ಇದು, ಕಟ್ಟಕ್ಕೆ ಆಗಲ್ಲ. ಹಾರ ಕಟ್ದಂಗ್ ಕಾಣಿಸ್ತೈತೆ, ಮತ್ತೆ ಮಲ್ಗೆ ಹಾರ ತರಾನೇ ಕಾಣಿಸ್ತೈತೆ. ಹೊಟ್ಟೆಲಿರೋ ಹುಳ ಎಲ್ಲ ಸತ್ತೋದು. ನಿಮ್ ಕಣ್ಣಾಗ ನೀರ್ ಬಂದ್ರೆ 12:30 1 ಗಂಟೆಯಲ್ಲಿ ವಿಶ್ ಮಾಡ್ತಾ ಇದೀವಿ ಈಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿ ರೆಡಿ ಆಗ್ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಹೆಣ್ಮಕ್ಳ ಹಣೆ ಬರ ಹೆಂಗೈತೆ ಅಂತ. ರೆಡಿ ಆಗ್ಬಿಟ್ಟು ಪಾರ್ಲರ್ಗೆ ಹೋಗ್ತೀವಿ. ಪಾರ್ಲರ್ಗೆ ಹೋಗೋದೇ ರೆಡಿ ಆಗ್ಬಿಟ್ಟು ಆಚೆ ಬರಕ್ಕೆ. ಆದ್ರೆ ರೆಡಿ ಆಗ್ಬಿಟ್ಟೆ ಹೋಗ್ಬೇಕು. ಯಾಕಂದ್ರೆ ಹೋಗೋದಾರಿಲ್ಲ ಅವ್ರಿವ್ರು ನೋಡಿ ಎದುರ್ಕೋ ಬರ್ತಾರೆ ನಾನು ನೋಡಿ. ಅದಕ್ಕೋಸ್ಕರ ಈ ತರ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಈಗ ಪಾರ್ಲರ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಐಬ್ರೋ ಮಾಡಿಸ್ಕೊ ಬಂದ್ಬಿಡೋಣ ಅಂತ. ಇನ್ನೇನು ಈ ಮಂತಲ್ಲಿ ಹಬ್ಬಗಳು ಅವು ಇವು ಸ್ಟಾರ್ಟ್ ಆಗ್ತವೆ. ಮಧ್ಯದಲ್ಲಿ ಹೋಗಕ್ಕೆ ಫ್ರೀ ಆಗೇ ಇರ್ತೀನಿ. ನಂದೇನು ಅಷ್ಟೊಂದು ಗ್ರ್ಯಾಂಡ್ ಹಬ್ಬ ಅಲ್ಲ. ಯಾಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ. ಏನೋ ಒಂಥರ ಹೊರಗಡೆ ಹೋಗ್ಬೇಕು ಅಂತ ಅನಿಸುತ್ತೆ. ಮೈಂಡ್ ಎಲ್ಲ ಸ್ಟಕ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಈ 4 ಗೋಡೆಗಳ ಮಧ್ಯ ನಾನು ಜೈಲಲ್ಲಿ ಇದ್ದಂಗೆ ಫೀಲ್ ಆಗ್ತಿದೆ. ಅದಕ್ಕೆ ಈಗ ಹೊರಗಡೆ ಹೋಗ್ಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಟಾಮು ಬಿಡ್ತಾ ಇಲ್ಲ, ನಾನು ಮಲಗಕ್ಕೆ ಬರ್ತೀನಿ ತಾನೆ. ಟಾಮ್ ಒಂದು 30 ಮಿನಿಟ್ಸ್. ಟಾಮ್ ಈ ಕಡೆ ಸಿಸಿ 30 ನಿಮಿಷ ವೇಟ್ ಮಾಡು. ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ನಾನು, ಓಕೆನಾ? ಬೇಡ ಬೇಡ ಬೇಡ, ನಿಂಗೆ ಬಿಸ್ಕೆಟ್ ತಗೋಬರ್ತೀನಿ ನಡಿ. ಇಬ್ರು ಹೋಗೋಣ. ನೀನು ಪಾರ್ಲರ್ ನಡಿ, ಹೋಗೋಣ. ಜೊತೆಗೆ ಗಂಧನೂ ಖಾಲಿ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಪೂಜೆಗೆ ನಾನು ಇದ್ದಿದ್ದೆಲ್ಲ ಖಾಲಿ ಮಾಡ್ಬಿಟ್ಟೆ. ಖಾಲಿ ಆಗೋಕ್ ಮುಂಚೆನೆ ತಂದಿಟ್ಕೊಬಿಡ್ಬೇಕು. ಆಲ್ರೆಡಿ ಖಾಲಿ ಆಗೋಯ್ತು. ಅದಕ್ಕೆ ನಾಳೆಯಿಂದ ನಾನು ಕಾಮಾಕ್ಷಿ ಪೂಜೆ ಎಲ್ಲ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್. ಇವತ್ತಿಂದನೇ ಪ್ರಿಪ್ರೇಷನ್. ಮತ್ತೆ ಏನೇನೇನೋ ಐತೆ ಫ್ರೆಂಡ್ಸ್. ಇವತ್ತು ನನ್ನ ಏನೋ ಕೆಲಸ, ಇವತ್ತು ಏನೇನೇನೋ ಪ್ಲಾನ್ ಐತೆ ಸಂಜೆವರೆಗೂ. ಅದಕ್ಕೆ ಸಂಜೆ ಮೇಲೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸಂಜೆವರೆಗೂ ಪ್ಲಾನ್ ಐತಂತೆ. ರಾತ್ರಿ 12 ಗಂಟೆವರೆಗೂ ಪ್ಲಾನ್ ಐತಿ. ಇವತ್ತು ಏನೇನಾಗ್ತೈತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಸುತ್ತಾಡ್ಕೊಬರೋಣ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಇದನ್ನ ವಿಡಿಯೋಸಲ್ಲಿ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬನ್ನಿ ಪಾರ್ಲರ್ಗೆ ಮುಖ ತೋರಿಸ್ಕೊಂಡು ಬರುವ. ಮನೆ ಬೀಗ ಹಾಕ್ಬೇಕಾ? ಟಾಮ್ ಇಲ್ಲೇ ಇರ್ತೀಯ ತಾನೆ, ನೋಡ್ಕೊಂತೀಯ? ಬೀಗ ಇಲ್ಲ. ಏನೋ ಕಳ್ತನ ಅಂದ್ರೆ ನೀನೇ ಜವಾಬ್ದಾರರು. ಏನೋ ಚಿನ್ನ ಬೆಳ್ಳಿ ಇಟ್ಟಂಗೆ ಬಿಲ್ಡಪ್, ಒಳಗೆ ಏನಿಲ್ಲ. ಏನು ಚಿನ್ನ ಬೆಳ್ಳಿ ಏನು ಇಲ್ಲ. ಚಿಲ್ಕ ಹಾಕೊಂಡೆ ಹೋಗೋಣ ಫ್ರೆಂಡ್ಸ್. ಶಿವ ಇಲ್ಲೇ ಇರ್ತೈತಲ್ಲ ನರ್ಸರಿ ಒಳಗಡೆ ತಾನೆ, ಇಲ್ಲೇ ಬಿದ್ದಿರ್ತಿದ್ವಿ. ಏನಾರ ಕಳ್ತನ ಬಿಟ್ರೆ ಬಿಡ್ತೈತ ನನ್ನ. ಬೀಗ ಹಾಕೊಂಡೆ ಹೋಗೋಣ. ಯಾಕಂದ್ರೆ ಫ್ರೆಂಡ್ಸ್ ಇತ್ತು ಒದಾಡ್ತಾ ಇದ್ದೀನಿ ಅಂದ್ರೆ ಇದು 2 ಕೈಲಿ ಎಳಿಬೇಕು, ಹಾಕ್ಬೇಕು. ಅರ್ಧ ಎನರ್ಜಿ ಇಲ್ಲೇ ಖಾಲಿ ಆಗ್ಬಿಡ್ತೈತೆ. ನಡ್ಕೊಂಡ್ ಬೇರೆ ಹೋಗ್ಬೇಕು. ಓಕೆ ಫ್ರೆಂಡ್ಸ್, ಚಿಲ್ಕ ಹಾಕ್ತೀನಿ. ಟಾಮು ಒಂದೇ ಕಣ್ಣಲ್ಲಿ ಅಳಬೇಡ. ಬರಂಗಿದ್ರೆ ಬಾ. ಫೇಸ್ ವಾಶು, ಐಬ್ರೋ ಅದು ಇದು ಮಾಡಿಸ್ತೀನಿ. ನನಗೆ ಯಾವ ಫೇಶಿಯಲ್ ಬೇಡ, ಐಬ್ರೋ ಬೇಡ. ನಾನು ನ್ಯಾಚುರಲ್ ಬ್ಯೂಟಿ. ನಾನು ಹಿಂಗೆ ಚೆನ್ನಾಗಿದ್ದೀನಿ. ನಿನ್ನ ಮುಖ ಸರಿ ಮಾಡಿಸ್ಕೊ ಬಾ, ಮೊದಲು ಹೋಗು. ಓಕೆ ಬಾಯ್. ಚೆನ್ನಾಗಿ ಕಾಣಿಸ್ತಿದಲ್ಲ ಫ್ರೆಂಡ್ಸ್ ಈ ಡ್ರೆಸ್. ನನಗೆ ಪೀಸ್ ತಗೊಂಡಾಗ ಚೆನ್ನಾಗಿ ಕಾಣಿಸಲ್ಲ ಅನ್ಕೊಂಡು ಹಾಕೊಂಡು ಚೆನ್ನಾಗಿ ಕಾಣಿಸ್ತಿದೆ. ಹಿಂಗೆ ಫ್ರೆಂಡ್ಸ್ ಇದೊಂಥರ ಮ್ಯಾಜಿಕ್. ಏನಿದೆ ಎಲ್ಲ ಸುತ್ತೂ ಒಂದೊಂದು ಕೊಕ್ಕರೆ ಐತೆ. ಸೆಕ್ಯೂರಿಟಿ ಗಾರ್ಡ್ ಹಸುಗೆ. ಓಕೆ ಫ್ರೆಂಡ್ಸ್, ನಾವೀಗ ಈ ಸ್ಮಶಾನವನ್ನ ದಾಟಿ ಹೋಗ್ಬೇಕು. ನಿಮ್ಮ ಮನೆಗೆ ಯಾರು ಬರಲ್ವಾ, ನಿಮ್ಮ ಹತ್ರ ಯಾರು ಮಾತಾಡಲ್ವಾ ಅಂತಿರಲ್ಲ ಫ್ರೆಂಡ್ಸ್. ಇವರೇ ನಮ್ಮ ಬಂಧು ಬಳಗ. ಇವ್ರ ಹತ್ರನೇ ನಾವು ಆಗಾಗ ಮಾತಾಡ್ತಾ ಇರ್ತೀವಿ. ಎದುರ್ಕೋಬೇಡಿ, ಇವರಷ್ಟು ಒಳ್ಳೆಯವರು ಬದುಕಿರೋ ಜನಗಳಿರಲ್ಲ ಅಂತ ನಾನು ಅನ್ಕೋತೀನಿ. ಟಾಮು ನಿನ್ನ ಫ್ರೆಂಡ್ ಹೋಗೋ ಆಟಾಡೋಕ್ಕೆ ನೋಡಲಿ. ಅವ್ನು ರೋಡ್ ತನಕ ಬರಲೇಬೇಕು ಫ್ರೆಂಡ್ಸ್. ಏನಂದ್ರೆ ನಾನು ಹೋದ್ ಸಲ ಹೋಗಿದ್ನಲ್ಲ, ಆ ಪಾರ್ಲರ್ ಕ್ಲೋಸ್ ಆಗ್ಬಿಟ್ಟೈತೆ. ಅದಕ್ಕಿಂತ ಸಲ ಹೋಗಿದ್ನಲ್ಲ, ಅದು ಕ್ಲೋಸ್ ಆಗ್ಬಿಟ್ಟೈತೆ. ಐರನ್ ಲೆಗ್ ಅಂತ ಫೀಲ್ ಆಗ್ತೈತೆ.
ಅಯ್ಯೋ ಪಾಪಿಗಳ. ಅಂದ್ರೆ ನಾನು ಒಂದ್ಸಲ ಹೋಗ್ಬಿಟ್ಟು ಬಂದಂದ್ರೆ ಪಾರ್ಲರ್ ಕ್ಲೋಸ್, ಓಪನ್ನೇ ಆಗಲ್ಲ. ಈಗ ಹೊಸ ಪಾರ್ಲರ್ ಬಂದಿದ್ದೀನಿ, ಇದು ಏನು ದೇವ್ರೆ ಈ ಪಾರ್ಲರ್ಗೆ ಏನೋ ಆಗ್ಬಾರ್ದು ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಸಂಗೀತ ಬ್ಯೂಟಿ ಸಲೂನ್. ಆಚೆ ಬರ್ಬೇಕಾದ್ರೆ ಹಿಂಗಾಗ್ಬಿಟ್ಟು ಬರಬೇಕು. ಮತ್ತೆ ನಟರಾಜ ಸರ್ವಿಸ್ ಸ್ಟಾರ್ಟ್ ಫ್ರೆಂಡ್ಸ್. ಏನಂದ್ರೆ ನಾನು 500 ರೂಪಾಯಿ ಎತ್ಕೊಬಂದೆ, ಚೇಂಜ್ ಇರುವಂತೆ. ಈಗೆಲ್ಲ ಫೋನ್ ಪೇ ಫ್ರೆಂಡ್ಸ್. ನನ್ನ ಫೋನಲ್ಲಿ ಫೋನ್ ಪೇ ಇಲ್ಲ, ಗೂಗಲ್ ಪೇ ಇಲ್ಲ, ಯಾವ ಪೇ ಇಲ್ಲ, ಓನ್ಲಿ ಹ್ಯಾಂಡ್ ಪೇ. ನಾನು ಏನು ಮಾಡಲಿ ಫ್ರೆಂಡ್ಸ್? ಈಗ ಮತ್ತೆ ಹೋಗಿ ನಾನು ಎಲ್ಲಿ ಚೇಂಜ್ ಮಾಡಿಸ್ದೆ, ಏನು ತಗೊಳ್ಳಿ? ಈಗಿನ ಜನ್ರೇಷನಲ್ಲಿ ಫೋನ್ ಪೇ ಇಲ್ಲ ಅಂದರೆ ನಂಬ್ತೀರಾ ಫ್ರೆಂಡ್ಸ್? ನಂಬಲೇಬೇಕು. ಈ ಏರಿಯಾದಲ್ಲಿ ಏನು ತಗೊಳ್ದಿರ ಚೇಂಜ್ ಕೇಳಿದ್ರೆ ಹಂಗೆ ಮಕ್ ಹೋಗಿದ್ದಾರೆ. ಅದಕ್ಕೆ ಗಂಧಕ ಅಂಗಡಿಗೆ ಹೋಗ್ಬಿಟ್ಟು ಏನೇನು ಬೇಕೋ ಐಟಮ್ಸ್ ಎಲ್ಲ ಮೊದಲೇ ತಗೋಬಿಡೋಣ ಅಂದ್ಬಿಟ್ಟು ಹೋದೆ. ಇಲ್ಲಿ ಆಂಜನೇಯ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಗಂಧಕ ಅಂಗಡಿ ಐತೆ ಫ್ರೆಂಡ್ಸ್. ಇದು ತುಂಬ ವರ್ಷದಿಂದ ಇಟ್ಕೊಂಡವ್ರೆ. ನಾನು ಶಿವ ಏನೇ ಬೇಕಾದ್ರೂ ಇಲ್ಲೇ ತಗೊಳ್ಳೋದು. ಶಿವ ಅಂತ ಶನಿವಾರ ಕಡ್ಡಿ ಕರ್ಪೂರ ತಗೊಂಡು ಇಲ್ಲಿಂದನೇ ಆಂಜನೇಯನಿಗೆ ತಗೊಂಡೋಗಿ ಪೂಜೆ ಮಾಡಿಸ್ತಿದ್ದೆ. ನೀವು ತುಂಬ ದಿನದಿಂದ ಹೇಳ್ತಾ ಇದ್ರಲ್ಲ ಫ್ರೆಂಡ್ಸ್ ಜಾವತ್ ಪೌಡ್ರು ಅಂತ, ಅದು ಫೈನಲಿ ತಗೊಂಡೆ. ನಾನೇನೋ ದೊಡ್ಡ ಪ್ಯಾಕೆಟ್ ಸಿಗ್ತೈತೆ ಹಿಂಗೆ ಅಂದ್ಕೊಂಡೆ. ಇಷ್ಟಿತ್ತು, ಹೆಂಗಪ್ಪ ಇದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಯಾಕಂದ್ರೆ ಕೇಳಬಿಟ್ಟೆ ನಾನು, ಇದಕ್ಕೆ ದೊಡ್ಡದು ಬರಲ್ವಾ ಅಂತ. 200 ರೂಪಾಯಿ 300 ರೂಪಾಯಿ ಹೇಳಿದ್ರು, ಸಾಕು ಇದೆ ಅಂತ ಅಂದೆ. ಆಮೇಲೆ ಇದು ಪಂಚಪಾತ್ರೆ ತಗೊಳ್ಳೋಣ ಅಂತ ನೋಡಿದೆ ಫ್ರೆಂಡ್ಸ್. ನನಗೆ ತೀರ್ಥ ಅದು ಇದು ಹಾಕ್ಕೊಳ್ಳೋಕ್ಕೆ ಮತ್ತು ದೇವ್ರ ಮುಂದೆ ನೀರಿಡೋಕ್ಕೆ. ಅದು ರೇಟ್ ಕೇಳ್ಬಿಟ್ಟು ತಲೆ ಸುತ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. 350 ರೂಪಾಯಿ ಹೇಳಿದ್ರು. ಎಷ್ಟುದ್ದ ಗ್ಲಾಸ್ ಅಷ್ಟುದ್ದ ಇತ್ತು. ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟೆ, ನೆಕ್ಸ್ಟ್ ಟೈಮ್ ತಗೊಳ್ತೀನಿ ಅಂತ. ಆಮೇಲೆ ಚೇಂಜ್ ಮಾಡಿಸ್ಕೊಂಡು ಪಾರ್ಲರ್ಗೆ ಹೋದೆ ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ. ಇತ್ತೀಚೆಗೆ ಒಂದು 2-3 ತಿಂಗಳಿಂದ ನಾನೇ ಐಬ್ರೋ ಮಾಡ್ಕೋತಲ್ಲ. ಯಾಕಂದರೆ ಒಂದರಿಂದ ಒಂದು ಸ್ಪೆಷಲ್ ದಿನಗಳು ಬರ್ತವೆ, ಆವಾಗ ನಾನೇ ಮಾಡ್ಕೊಂಡು ಚೆನ್ನಾಗಿ ಕಾಣಿಸಲ್ಲ. ಹಂಗಾಗಿ ಪಾರ್ಲರ್ಗೆ ಹೋಗ್ಬಿಟ್ಟು ಮಾಡಿಸ್ಕೊ ಬಂದರೆ ನಿಮಗೂ ಇಷ್ಟ ಆಗ್ತೈತೆ ಅಂತ ನಾನು ಏನೇ ಮಾಡಿದ್ರು ನಿಮಗೋಸ್ಕರನೇ ಫ್ರೆಂಡ್ಸ್, ನಿಮ್ಮ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ಅಂತ. ನೀವೇ ತುಂಬ ಸಲ ಹೇಳಿರ್ತೀರಾ ಪಾರ್ಲರಲ್ಲೇ ಮಾಡಿಸಿ ಚೆನ್ನಾಗಿ ಕಾಣಿಸ್ತೈತೆ, ನಿಮಗೆ ಶೇಪ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಅಂತ. ಹೋದ್ಸಲ ಇಲ್ಲೇ ಮಾಡಿಸಿದ್ದು ಸಖತ್ ಇಷ್ಟ ಆಯಿತು ನನಗೆ. ಅದಕ್ಕೆ ಮತ್ತೆ ಇಲ್ಲೇ ಬಂದೆ. ನನಗೆ 1 kg ಬೇಕು. ಅಣ್ಣ ದಪ್ಪ ಕೊಡಿ, ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ. ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಇದೊಂದೇ ಕಲರ್ ಇರೋದು. ಪಿಂಕ್ ಕೊಡಿ. ಎಷ್ಟಿದು? 190. ಕಡಿಮೆ ಮಾಡ್ಕೊಳಲ್ವಾ? ಜೀರಿಗೆ ಮೆಣಸೆಲ್ಲ ಹಾಕೋತೀವಲ್ಲ, ಆ ಡಬ್ಬಿ ಬೇಕೇ ಬೇಕಪ್ಪಿ. ನನಗೆ ವ್ಯಾಪಾರ ಮಾಡಿದ್ದೀನಿ, 30 ರೂಪಾಯಿ ಕಮ್ಮಿ ಇತ್ತು, ನನ್ನ ಹತ್ರ ಇರ್ಲಿಲ್ಲ. ವಾಪಸ್ ಇಸ್ಕೊಬಿಟ್ಟವಯ್ಯ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಒಡೆಯನಂತ ಹುಡುಕ್ತೆ, ಬರೀ ಪ್ಲಾಸ್ಟಿಕ್ಗಳೇ ಇತ್ತು. ಇಬ್ರು ಮಾಡಿಸ್ಕೊ ಬಂದಿದ್ದೀನಪ್ಪಿ, ಅಲ್ಲಿ ಬಟ್ಟು ಕೊಟ್ಟಾರೆ, ಇಬ್ರು ಮಾಡಿಸ್ಬಿಟ್ಟು ಮೇಕಪ್ ಮಾಡ್ಬಿಟ್ಟು ಸೀರೆನ ಉಡ್ಸ್ ಕಳಿಸ್ತಾರ. ಬಾ ತಿಂಡಿನ ರಂಗೋಲಿ ಪುಡಿ, ಜಾವತ್ ಪೌಡ್ರು, ಆಲೂಗಡ್ಡೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ವೇಸ್ಟ್ ಖರ್ಚು ಮಾಡಿಲ್ಲಪ್ಪ. 1 ರೂಪಾಯಿ ತಿಂಡಿ ಸಹ ತಿಂದಿಲ್ಲ. ಜ್ಯೂಸ್ ಮಾಡ್ಕೊಂಡು ಕುಡಿಯೋಣಂತ ಸುಸ್ತಲ್ಲಿ ಬಂದಿದ್ದೀನಿ. ಟಾಮ್ ಅಂದ್ರೆ ಜೀರಿಗೆ ಮೆಣಸದು ಡಬ್ಬಿ ಐತೆ ಫ್ರೆಂಡ್ಸ್ ಆಲ್ರೆಡಿ. ಯಾಕೆ ಅಂದ್ರೆ ಹಬ್ಬಗಳು ಬಂದವಲ್ಲ, ಕಲರ್ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಆ ಡಬ್ಬಿಗಳಲ್ಲಾದ್ರೆ ಸೇಫ್ಟಿ ಆಗಿರ್ತಾವ. ಒಂದ್ ಕಡೆ ರಂಗೋಲಿ ಪುಡಿ, ಸುತ್ತ ಕಲರ್ಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಅಂತ. 35 ರೂಪಾಯಿ ಕಮ್ಮಿ ಇದ್ದಿದ್ದು. ಕೊಡ್ಲಿಲ್ಲ ಇನ್ ಬಾಯಿಗೆ ಅಲ್ಲ. ಅಲ್ಲಿ ಅವ್ರ ಅಂಗಡಿದೆ ಪ್ಲಾಸ್ಟಿಕ್ ಬಾಕ್ಸ್ ತುರ್ಕ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ಎಷ್ಟು ಕೋಪ ಬಂತು ಗೊತ್ತಾ? ಹಿಂದಿವಯ್ಯ ಬೇರೆ ಕನ್ನಡ. ನಾನು ಇಬ್ರು ಚೆನ್ನಾಗಿ ಬಂದಿತ್ತಲ್ಲ, ಅದು ಖುಷಿ. ಓಕೆ ಫ್ರೆಂಡ್ಸ್, ಫ್ರೆಶ್ ಆಗ್ಬಿಟ್ಟು ಬಂದು ಏನೇನು ಶಾಪಿಂಗ್ ಮಾಡ್ಕೊ ಬಂದಿತ್ತು ತೋರಿಸ್ತೇನೆ ಫ್ರೆಂಡ್ಸ್. ಓನ್ಲಿ 500 ರೂಪಾಯಿ ಶಾಪಿಂಗ್ ಫ್ರೆಂಡ್ಸ್ ನಂದು. ಎಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ಟು ಬಂದು ಮುಖ ತೊಳೆದ್ರೆ ಆನಂದ ಫ್ರೆಂಡ್ಸ್. ಮೈಂಡ್ ಎಲ್ಲ ಫ್ರೆಶ್ ಆಗ್ಬಿಡ್ತಿದೆ, ಒಂಥರ ನಿದ್ದೆ ಬರೋ ಥರ ಆಗ್ತಿದೆ. ಅದ್ರ ನಿದ್ದೆ ಮಾಡಕ್ ಟೈಮ್ ಇಲ್ಲ. ನಾನೀಗ ಕ್ಯಾರೆಟ್ ಆಯಿಲ್ ಹಚ್ಕೋಬೇಕಾಗಿತ್ತು, ಬಟ್ ಐಬ್ರೋ ಮಾಡಿಸಿರೋದ್ರಿಂದ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಕೋತೀನಿ ಫ್ರೆಂಡ್ಸ್. ಪಾಯಲ್ ಓಪಾಲ್ ಇದು ನಾನು ಜಾಸ್ತಿ ಯೂಸ್ ಮಾಡಲ್ಲ ಫ್ರೆಂಡ್ಸ್, ಎಲ್ಲ ಟೈಮ್ ವೇಸ್ಟು ಅಂತ, ಹಂಗಾಗಿ ಹೆಸರು ಮರ್ತುಬಿಟ್ಟೆ. ಇವತ್ತೊಂದಿನ ಮಾತ್ರ ಇದು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಫೇಸ್ನ ನೀವು ಅಬ್ಸರ್ವ್ ಮಾಡಿ, ಇತ್ತೀಚೆಗೆ ಪಿಂಪಲ್ಸ್ ಬರ್ತಾ ಇಲ್ಲ. ಎಷ್ಟೇ ಆಯಿಲ್ ಫುಡ್ಡು, ಫಿಶ್ಶು, ಅದು ಇದು ಎಲ್ಲ ತಿಂದ್ರೆ. ಕಾರಣ ಏನಂದ್ರೆ, ನಾನು ಸನ್ಸ್ಕ್ರೀನ್ ತಗೊಂಡ್ಮೇಲೆ ತುಂಬ ಜನ ಸಿಸ್ಟರ್ಸ್ ಹೇಳಿದ್ರಿ ಡೈಲಿ ಸಹ ಸನ್ಸ್ಕ್ರೀನ್ ಹಚ್ಚಿ, ಅದು ಫೇಸ್ ಗ್ಲೋ ಬರ್ತೈತಿ, ಚೆನ್ನಾಗಾಗ್ತೈತೆ ಅಂತ. ನಾನು 1 ವಾರದಿಂದ ಮಾತ್ರ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ರಿಸಲ್ಟ್ ಸಿಗ್ತೈತೆ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗೈತೆ. ಥ್ಯಾಂಕ್ ಯು ಸಿಸ್ಟರ್ಸ್. ಬ್ಯೂಟಿ ಬಗ್ಗೆ ಎಲ್ಲ ನನ್ಗೆ ಹೇಳ್ಕೊಡ್ತಾರೆ. ಅದಕ್ಕೆ ಅಂದ್ರೆ ನನ್ನ ಮುಖ ನೋಡೋಕ್ಕಾಗ್ತೀರಾ, ನೀವು ಟಿಪ್ಸ್ ಕೊಡ್ತೀರಿ ಅನ್ಕೊಳ್ಳಿ.
70 ರೂಪಾಯಿ ಉಳಿಸ್ಕೊ ಬಂದೆ. ಏನಾರ ತಿನ್ನಾನ ಅಂದ್ರೆ ಬೇಕ್ರಿ ಹತ್ರ ಸಂಜೆ ಅಲ್ವಾ ಫ್ರೆಂಡ್ಸ್, ಅಂಟಮಂದ್ರು ಏನೇನೋ ಮಾಡ್ತಿದ್ರು. ಹಂಗಾಗಿ ಏನೇನೋ ಅಲ್ಲ, ಸ್ಮೋಕಿಂಗ್ ಅದು ಮಾಡ್ತಾರೆ ಬೇಕ್ರಿಗಳ ಹತ್ರ. ಅದೊಂಥರ ಅನಿಸ್ತಿದ್ದು ನನಗೆ, ಅದಕ್ಕೆ ಬಂದ್ಬಿಡ್ತೀನಿ ನಾನು. ಇಲ್ಲಾಂದ್ರೆ ನಾನು ಏನಾದರೂ ತಗೊಬರ್ತಿದ್ದೆ ಶಿವಗೆ. ಪಾಪ ಬಂದ ತಕ್ಷಣ ಕವರ್ನೇ ನೋಡ್ತಿದ್ದೆ, ಏನು ತಗೊಬಂದೆ ಅಂತ. ಸಂಜೆ ಟೈಮ್ ನಾನು ಬೇಕ್ರಿ ಹತ್ರ ಹೋಗಲ್ಲ. ಅಂಟಮಂದ್ರ ಪ್ಲೀಸ್, ನೀವು ಬೇಕ್ರಿ ಹತ್ರ ಮಾಡಬಾರ್ದು ಕೆಲಸ ಮಾಡಬೇಡಿ, ಮಾಡೋ ಕೆಲಸ ಮಾಡಿ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ. ಅಂದ್ರೆ ತಗೊಳ್ಳಿ ತಿನ್ನಿ, ಎಕ್ಸ್ಟ್ರಾ ಎಲ್ಲ ಬೇಡ ಫ್ರೆಂಡ್ಸ್ ಪ್ಲೀಸ್. ಹೆಣ್ಮಕ್ಳೆಲ್ಲ ಬರಕ್ಕೂ ಮುಜುಗರ ಪಟ್ಕೋತಾರೆ, ಎಕ್ಸ್ಪೆಷಲಿ ನಾನು. ಪ್ಲೀಸ್ ನೀನು ಬರೋ ಬಿಡು, ನಮಗೇನು ನಮ್ಮ ಇಷ್ಟ. ಅದನ್ನ ಕೇಳಕ್ಕೆ ನೀನು ಯಾರು ಈ ಥರ ಡೈಲಾಗ್ ಹೇಳ್ತಾ ಇದ್ದೀರಾ ಅಂತ ನಂಗೆ ಗೊತ್ತು. ಏನೋ ಬಿಡಿ, ಹೇಳೋದು ಹೇಳಿದೆ, ನಿಮ್ಮ ಇಷ್ಟ ನಿಮ್ಮ ಪಾಡು. ಬೇಕ್ರಿ ನಮ್ಮ ಅಪ್ಪಂದ, ಬೇಕ್ರಿ ಅವ್ರನ್ನ ಯಾಕೆ ನಮ್ಮಪ್ಪ ಅನ್ಕೊಳ್ಳಿ. ಐಬ್ರೋಗೆ ಹೋದ್ ಸಲ 80 ರೂಪಾಯಿ ಇಸ್ಕೊಂಡಿದ್ರು ಅವಕ್ಕ, ಈ ಸಲ 100 ರೂಪಾಯಿ ಇಸ್ಕೊಬಿಡೋದಾ? ವಿಡಿಯೋ ಮಾಡ್ತಿದ್ದೀನಿ ಅನ್ಬಿಟ್ಟ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಏನೋ ಗೊತ್ತಿಲ್ಲಪ್ಪ, ನಾನು ಸುಮ್ಮನೆ ಆಗ್ಬಿಟ್ಟೆ. ಹೆಣ್ಮಕ್ಳಿಗೆ ಕೊಟ್ರೆ ಏನು ತೊಂದರೆ ಇಲ್ಲ, ಪಾಪ ಅವ್ರ ಕಷ್ಟ ಸುಖಕ್ಕಾಗ್ತಿದೆ ಅಂತ. ಈಗ ನಾನು ಬಂದ ತಕ್ಷಣ ಕಲ್ಸಕ್ರೆ ನೆನ್ಸಿಟ್ಟಿದ್ದೀನಿ ಫ್ರೆಂಡ್ಸ್, ಜ್ಯೂಸ್ ಮಾಡ್ಕೋಬೇಕು ತಣ್ಣಗೆ ಅಂದ್ಬಿಟ್ಟು. ಇದು ಕರೆಕ್ಟಾ ಇರಲಿ. ಇದು 70 ರೂಪಾಯಿ ಮಿಕ್ಕಿರೋದು. ಫ್ರೆಂಡ್ಸ್ ಇದು ತುಂಬಾ ವರ್ಷಗಳಿಂದ ಅನ್ಕೊಳ್ತಾ ಇದ್ದೆ ನಾನು. ಓನರ್ ಅಮ್ಮ ಮನೆ ಕ್ಲೀನ್ ಮಾಡಕ್ ಹೋಗ್ತಿದ್ನಲ್ಲ, ಅವ್ರ ಮನೆ ಸೇಮ್ ಇದೇ ತರ ಐತೆ, ಆದ್ರೆ ಬೇರೆ ಡಿಸೈನ್ ವಿ ಐತೆ. ಅವಾಗ ಅನ್ಕೋತಾ ಇದೆ, ನಾನ್ ತಗೋಬೇಕಲ್ಲ ಅಂತ. ಇದು ಏನಕ್ಕಂದ್ರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಗೊತ್ತು. ಇದಕ್ಕೆ ಈ ಸ್ಪೂನು ಅವು ಇವೆಲ್ಲ ಹಾಕೊಳಕ್ಕೆ ಚೆನ್ನಾಗಿರ್ತೈತೆ. ಇದ್ರಲ್ಲಿ ಜಾಗನೇ ಸಾಲ್ತಾ ಇಲ್ಲ ನೋಡಿ, ಹೆಂಗ್ ಒತ್ತು ಸಿಕ್ಕಿದೀನಿ ಅಂತ. ಅದಕ್ಕೆ ಇದ್ರಲ್ಲಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಇವಾಗಲೇ ಜೋಡಿಸ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ನಂಗೆ ರಾತ್ರಿ ನಿದ್ದೆ ಬರಲ್ಲ. ಇದು 100 ರೂಪಾಯಿ ಫ್ರೆಂಡ್ಸ್, ಕಡಿಮೆನೆ ಮಾಡ್ಕೊಂಡಿಲ್ಲ ಅವಣ್ಣ. ಇಷ್ಟು ದೊಡ್ಡದು 100 ರೂಪಾಯಿ, ಇಷ್ಟು ನನ್ನ ಕೈ ಉದ್ದ 100 ರೂಪಾಯಿ. ಪರವಾಗಿಲ್ವಾ ಫ್ರೆಂಡ್ಸ್? ಜಾಸ್ತಿ ಕೊಟ್ಟನ ಕಮ್ಮಿ ಕೊಟ್ಟನ ಗೊತ್ತಿಲ್ಲ. ಇದು ನೀರೇನಾರ ಇದ್ರೂ ಸೋರ್ಕೋತೈತಿ. ಇಲ್ಲಿ ಒರ್ಸ್ಬಿಟ್ಟೆ ಇಡಬೇಕು, ತುಪ್ಪಿಡ್ದು ಹೋಗ್ತೈತಲ್ಲ, ಅದಕ್ಕೆ ಈ ತರ ಇಟ್ಕೊಳ್ಳೋದು. ನಂಗೆ ಎಷ್ಟು ಇಷ್ಟನೋ ಈ ತರ ಎಲ್ಲ ಇಟ್ಕೊಳಕ್ಕೆ. ಚಿಕ್ಕದೊಂದು ತಗೋಬೇಕು, ಅದ್ರಲ್ಲಿ ಸ್ಪೂನ್ಗಳು ಇಟ್ಕೋಬೇಕು. ದೊಡ್ಡದ್ರಲ್ಲಿ ಈ ತರದ್ರಲ್ಲಿ ಇಟ್ಕೋಬೇಕು. ಚಿಕ್ಕದಕ್ಕಿಂತ ಚಿಕ್ಕದು ಇತ್ತು, ಅದು ಎತ್ತಾಕೋಬಿಡ್ಬೇಕಾಯ್ತು. ನಾನು ಮಾಡ್ತಾಯ್ತು. 50 ರೂಪಾಯಿ ಬಂದಿರೋದೇನೋ ನೆನಪೇ ಆಗಿಲ್ಲ ನೋಡಿ ಫ್ರೆಂಡ್ಸ್. ಇದು ವಾರಕ್ಕೊಂದ್ಸಲ ತೊಳಿತೀನಿ, ಆದ್ರೂ ಸಹ ಗಲೀಜಾಗ್ಬಿಡ್ತೈತೆ. ಮತ್ತೆ ಪದೇ ನೋಡ್ಕೊಳಕ್ಕಾಗಲ್ಲ. ಅದಕ್ಕೆ ಇದು ತಗೊಂಡೆ 100 ರೂಪಾಯಿ. ಎಷ್ಟು ವರ್ಷಗಳ ಕನಸು, ಇವತ್ತು ಇಡೇ ಇರುತ್ತು. ಗಂಧ ಫ್ರೆಂಡ್ಸ್, ಅರ್ಧ ಡಬ್ಬಿ ಐತೆ, ಬೊಲೆ ಮೋಸ. ಓಪನ್ ಮಾಡೋರೆ ಗಂಧ ಫ್ರೆಂಡ್ಸ್, 3 ಡಬ್ಬಿ ಐತೆ. ತುಂಬಾ ಕೊಡ್ಬೇಕು ತಾನೆ ಗಂಧ. ಮತ್ತೆ ನೀವು ತುಂಬಾ ದಿನದಿಂದ ಹೇಳ್ತಿದ್ದೆ ಫ್ರೆಂಡ್ಸ್, ಜಾವತ್ ಪೌಡರ್ ತಗೊಳ್ರಿ, ಗಮ್ಮಂತಿದೆ ಮನೇಲಿ, ದೇವ್ರಿಗೆಲ್ಲ ಇಡ್ಬೋದು ಅಂತ. ನಾನು ಯಾವ್ದು ಶಿವಾಗ ತುಂಬಾ ಸಲ ಹೇಳ್ದೆ ಅನ್ಕೊಳ್ಳಿ. ಶಿವ ಹೇಳ್ತಾ ಇರ್ತೀವಿ, ಗಂಡ್ ಮಕ್ಳು ಅದ್ರ ಕಡೆ ಎಲ್ಲಿ ಕೇರ್ ಕೊಡ್ತಾರೆ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಅದಕ್ಕೆ ನಾನೇ ಓದಕ್ ತಗೊಬಂದೆ. ಅದು ಹೆಂಗೈತೆ ಅಂತ ನೋಡ್ತಿರ್ಬೇಕು, ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ. ಎಷ್ಟು 85 ರೂಪಾಯ? ಏನಂತ ಸ್ಮೆಲ್ ಐತೆ, ದೇವಸ್ಥಾನ ತರ ಸ್ಮೆಲ್ ಬರ್ತೈತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಒಂಥರ ಸ್ಮೆಲ್ ಚೆನ್ನಾಗೈತೆ, ದೇವಸ್ಥಾನ ತರ ಸ್ಮೆಲ್ ಬರ್ತೈತೆ. ಅಂದ್ರೆ ಫಸ್ಟ್ ಟೈಮ್ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಇಷ್ಟು ಎಕ್ಸೈಟ್ ಆಗ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದು ಗಂಧ ಜೊತೆ ನಾನು ಮಿಕ್ಸ್ ಮಾಡಿ ಇಡ್ತೀನಿ. ಅವಾಗ ಇನ್ನ ಗಮ್ಮಂತೈತೆ ನಮ್ಮ ಮನೆ. ದೇವ್ರ ಮನೆ ಅರ್ಶಿನ ಕುಂಕುಮ 20 ರೂಪಾಯಿಗೆ. ರಂಗೋಲಿ ಪುಡಿ ಇರ್ಲಿಲ್ಲ ಫ್ರೆಂಡ್ಸ್, ಮನೆ ಒದ್ದಾಡ್ಕೊಂಡು ರಂಗೋಲಿ ಹಾಕ್ತೆ. ದಪ್ಪ ಲೈನ್ ಹಾಕಿದೀರಾ ಅಂತಲ್ಲ ಫ್ರೆಂಡ್ಸ್, ಅದ್ ಕೈಗೆ ಸಿಕ್ತಲ್ಲ ರಂಗೋಲಿ ಪುಡಿ. ಹೆಂಗ್ ಹಾಕಿದೀನಿ ಗೊತ್ತಾ? ಹಿಂಗ್ ಹಿಡ್ಕೊಂಡು ಹಿಂಗ್ ಹಾಕಿದೀನಿ, ಹಿಂಗ್ ಹಾಕ್ಬೇಕಲ್ಲ, ಹಿಂಗ್ ಹಾಕಿದೀನಿ. ಅದಕ್ಕೆ ದಪ್ಪ ಲೈನ್ ಬಂತು, ಖಾಲಿ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಅದಕ್ಕೆ ತಂದೆ. ನಾಳೆ ರಂಗೋಲಿ ಹಾಕೋದು. ಇದೆಲ್ಲ 500 ರೂಪಾಯಿ ಎತ್ಕೊಂಡೋಗಿದೆ. 70 ರೂಪಾಯಿ ಮಿಕ್ಕೈತೆ. ಅಂದ್ರೆ ಎಷ್ಟು ಖರ್ಚು ಮಾಡಿದೆ? 70 ರೂಪಾಯಿ ಮಿಕ್ಕೈತೆ ಅಂದ್ರೆ 430 ರೂಪಾಯಿ ಖರ್ಚು ಮಾಡಿದೀನಿ. ಇದ್ರಲ್ಲಿ ಇವಾಗ 50 ರೂಪಾಯಿ ಶಿವ ಕೊಟ್ಬಿಟ್ಟು 20 ರೂಪಾಯಿ ನಮ್ ಬ್ಯಾಂಕ್ ಹಾಕೋಬೇಕು ಫ್ರೆಂಡ್ಸ್. 50 ರೂಪಾಯಿ ಶಿವಗೆ. ಇದು ನಮ್ಮ ಬ್ಯಾಂಕ್. ಇದ್ರಲ್ಲಿ ಯಾವಾಗ ದುಡ್ಡು ಹಾಕಿದ್ ನಾನು, ಅದೇ ಫ್ರೆಂಡ್ಸ್ ಒಂದ್ಸಲ ಇಬ್ರು ಮಾಡಿಸ್ಕೊಳಕ್ ಹೋದಾಗ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಮುಂಚೆ ಆವಾಗ ಹಾಕಿದ್ 10 ರೂಪಾಯಿ ಮತ್ತೆ ಇವಾಗ ಹಾಕ್ತಾ ಇದೀನಿ. ಹಿಂಗಾದ್ರೆ ನಾನು ಉಂಡಿ ತುಂಬಿಸ್ದಂಗೆ. ಅದು ಬೇರೆ ಪ್ಲಾನಿಂಗ್ ಬೇರೆ. ವರಲಕ್ಷ್ಮಿ ಹಬ್ಬಕ್ಕೆ ಈ ದುಡ್ಡಲ್ಲೇ ಹಬ್ಬ ಮಾಡ್ಬೇಕು ಅಂತ. ಜನ್ಮಕ್ಕೆ ಹೋಗೋ ಗಮ್ಮಂತೈತೆ. ನನ್ನ ಬಟ್ಟೆ ಎಲ್ಲ ಗಮ್ಮಂತೈತಿ ಇವಾಗ.
ಜಾವತ್ ಪೌಡ್ರು ಫ್ರೆಂಡ್ಸ್. ನಂಗೆ ನಿಜವಾಗ್ಲೂ ಇದು ಮೊದ್ಲೇ ಗೊತ್ತಿದ್ರೆ ನನಗೆ ಘಮ ಘಮ ಅನ್ಸ್ಬಿಡ್ತಾ ಇದೆ. ನಮ್ಮ ಮನೇಲಿ ಇಷ್ಟು ವರ್ಷ ಸಖತ್ ಇಷ್ಟ ಆಯ್ತು ಸ್ಮೆಲ್ಲು. ಥ್ಯಾಂಕ್ ಯು ಫ್ರೆಂಡ್ಸ್. ಮೊದಲು ಜ್ಯೂಸ್ ಮಾಡ್ಕೊಟ್ಬಿಡ್ತೀನಿ, ಎನರ್ಜಿ ಬರ್ತೈತೆ, ಆಮೇಲೆ ಸ್ನಾಕ್ಸ್ ಕಡೆ ಹೋಗ್ತೀನಿ. ಜ್ಯೂಸ್ ಫಸ್ಟ್, ಸ್ನಾಕ್ಸ್ ನೆಕ್ಸ್ಟ್. ಕಲ್ಸಕ್ರೆ ಹಾಕಿ ನೀರಾಗಿ ಕರಗಿಸ್ಕೊಂಡು ಬಾದಾಮ್ಗೊಂದು ಮತ್ತೆ ಸಬ್ಜಾ ಸೀಡ್ಸ್ ನೆನ್ಸ್ಬಿಟ್ಟು ಹೋಗಿದ್ದೆ ಫ್ರೆಂಡ್ಸ್. ಬಿಸಿಲಲ್ಲಿ ಓಡಾಡ್ಕೋತೀವಲ್ಲ, ಶಿವ ಬೇರೆ ಅಷ್ಟು ಕೆಲಸದಿಂದ ಬಂದಿರ್ತೈತೆ. ಈ ಬೇಸಿಗೆ ಟೈಮಲ್ಲಿ ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಡೈಲಿ ಕುಡಿಬಾರ್ದು, ವಾರಕ್ಕೊಂದ್ಸಲ 2 ಸಲ. ನಮ್ಮಂತವ್ರು ಓವರ್ ಹೀಟ್ ಇರೋರು ವಾರಕ್ಕೊಂದ್ 3 ಸಲ, ದಿನ ಬಿಟ್ಟು. ಆದ್ರೂ ನನ್ಗೆ ಇವತ್ತು ಶಾಪಿಂಗ್ ಬೇಜಾರಾಯ್ತು ಫ್ರೆಂಡ್ಸ್. ಎಷ್ಟು ಬೇಜಾರಾಯ್ತು. ಅವಣ್ಣ 20 ರೂಪಾಯಿ ಕಮ್ಮಿ ಅಷ್ಟೇ. ಈ ತರದ್ದು ಫ್ರೆಂಡ್ಸ್ ಇನ್ನ ಚಿಕ್ಕದೈತೆ, ಕ್ವಾಲಿಟಿನೂ ಇಷ್ಟಿಲ್ಲ. ಈ ತರದಲ್ಲ, ಪ್ಲಾಸ್ಟಿಕ್ದು. ಇದು ಪ್ಲಾಸ್ಟಿಕ್ ರೌಂಡ್ ಆಗಿ ಬತ್ತಿತ್ತಲ್ಲ ಫ್ರೆಂಡ್ಸ್, ಅದು ಕ್ವಾಲಿಟಿನೂ ಇರ್ಲಿಲ್ಲ. 80 ರೂಪಾಯಿ ಕೊಡ್ಬೋದಾಗಿತ್ತಾನೆ, ಚಿಕ್ಕದು ಕೊಟ್ಟೆ ಇಲ್ಲ ಅವಣ್ಣ. ಶಾಪಿಂಗ್ ಅನ್ಕಂಪ್ಲೀಟ್ ಅನ್ಸ್ಬಿಟ್ಟು ನಂಗೆ ಬೇಜಾರಾಗ್ತೈತೆ. ಏನೋ ಅವ್ರ ಅಕ್ಕನ ತಂಗಿನ ಅನ್ಕೊಂಡ್ ಕೊಡ್ಬೋದು ಇತ್ತಾನೆ ನನಗೆ. ನಾನಾಗಿದ್ರೆ ಹೆಣ್ಮಕ್ಳು ಯಾರಾದ್ರೂ ಬಂದಿದ್ರೆ ನಮ್ದು ಅಂಗಡಿ ಇದ್ದು ಎತ್ಕೊಳ್ರಿ ಏನ್ ಬೇಕು, ದುಡ್ಡಿಲ್ವಾ ಪರವಾಗಿಲ್ಲ, ಎತ್ಕೊಳ್ರಿ ಅಂತೆಲ್ಲ ಕಟ್ ಕಳಿಸ್ತಾ ಇದ್ದೆ. ಗಂಡ್ಮಕ್ಳು ಬಲೆ ಕಂಜೂಸು. ಅದು ಹಿಂದಿ ಗಂಡ್ಮಕ್ಳು ಬಲೆ ಕಂಜೂಸು ಜಾಸ್ತಿನೇ. ನಿಂಬೆ ರಸ, ನಿಂಬೆ ಜ್ಯೂಸ್ಗೆ ಸ್ವಲ್ಪ ಉಪ್ಪು ಹಾಕೋಬೇಕು ಫ್ರೆಂಡ್ಸ್. ಅದು ಟೇಸ್ಟೇ ಬೇರೆ. ಎಕ್ಟೋಡಿ ಅಲ್ಲ, ಆರಾಮಾಗಿ ಕುಡಿಬೋದು, ಚೆನ್ನಾಗಿರುತ್ತೆ. ಖಾರದ ಪುಡಿನ ಹಾಕೋತಾ ಇದೆ, ನೀವು ವ್ಯಾ ಅಂತೀರ ಅಂದ್ಬಿಟ್ಟು ಹಾಕ್ತಾ ಇಲ್ಲ ಅಷ್ಟೇ ಫ್ರೆಂಡ್ಸ್. ಈ ಆಲೂಗಡ್ಡೆನ ದಪ್ಪ ಕುಡಿಯೋಣ ಅಂತ ಕಾಡಿಬೇಡಿ ತಗೊಂಡಿರೋದಕ್ಕೆ ರೀಸನ್ ಫ್ರೆಂಚ್ ಫ್ರೈಸ್ ಮಾಡ್ತೀನಿ ಫ್ರೆಂಡ್ಸ್. ಫ್ರೆಂಚ್ ಫ್ರೈಸ್ ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿ: 1 ಆಲೂಗಡ್ಡೆ. ದಪ್ಪ ಕೊಡ್ರಿ ಅಂದ್ರೆ ಗ್ಯಾಪ್ ಅಲ್ಲಿ 4 ಸಣ್ಣ ಹಾಕ್ಬಿಟ್ಟವ್ರಲ್ಲ. ಓಕೆ, 2 ಆಲೂಗಡ್ಡೆ ತಗೋತೀನಿ. ಕೆಚಪ್ ಐತೆ ಫ್ರೆಂಡ್ಸ್ ಮನೇಲಿ. ಯಾವಾಗಲೇ ನಾನು ಫ್ರೆಂಚ್ ಫ್ರೈಸ್ ಮಾಡಿದ್ರು ಮನೇಲಿ ಕೆಚಪ್ ಇರ್ತಾರಲ್ಲ. ಈ ಸಲ ಐತೆ, ಖುಷಿ ಆಯ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ತುಂಬಾ ಇಷ್ಟ ಅಲ್ಲ ಫ್ರೆಂಡ್ಸ್ ಈ ತರ ಫ್ರೆಂಚ್ ಫ್ರೈಸ್. ಅದೆಲ್ಲ ಹೊರಗಡೆ ಯಾವ್ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ಏನೋ, ತಿನ್ಬೋದು, ಅದನ್ನು ಅಪರೂಪಕ್ಕೆ ಸರಿ, ಯಾವಾಗ್ಲೂ ತಿನ್ನೋದು ಸರಿ ಅಲ್ಲ. ಇದೇನಿದು ಒಂದು 20 ನಿಮಿಷದ ರೆಸಿಪಿ ಅಷ್ಟೇ ಫ್ರೆಂಡ್ಸ್, ಸೋ ಸಿಂಪಲ್. ನಾನು ಕಲಿಯಕ್ ಮುಂಚೆ ಯಪ್ಪ ಕಷ್ಟನೇನೋ, ಏನಕ್ಕೆ ಬೇಕು, ಹೊರಗಡೆ ತಂದು ತಿಂದ್ರೆ ಸಾಕು ಅಂತೆಲ್ಲ ಅನ್ಕೋತಾ ಇದ್ದೆ. ಆದ್ರೆ ನಮ್ಮ ಮನೇಲಿ ತಂದ್ಕೊಡೋರು ಯಾರು ಇಲ್ಲ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಮನೇಲೆ ಮಾಡ್ಕೊಂಡು ತಿನ್ಬೇಕನ್ನಂತ ಪರಿಸ್ಥಿತಿ ಅಂತ ಅದಕ್ಕೆ ಕಲ್ತ್ಕೊಂಡು. ಹೊರಗಡೆ ಕರ್ಕೊಂಡು ಹೋಗಿ ಕೊಡ್ಸಿಲ್ಲ ಅಂದ್ರೆ ನಾನು ಕೇರ್ ಮಾಡಲ್ಲ ಫ್ರೆಂಡ್ಸ್, ಮನೇಲೆ ಕಲ್ತ್ಕೊಡ್ತೀನಿ. ಈಗ ಪಿಜ್ಜಾ ಮಾಡಿಲ್ವಾ, ಓ ಮೈ ಗಾಡ್, ಪಿಜ್ಜಾ ಮಾಡ್ಬೇಕು ಅನ್ಕೊಂಡಿದ್ದೆ ಫ್ರೆಂಡ್ಸ್ ನಾನು. ಇಟ್ಸ್ ಓಕೆ, ಇನ್ನೊಂದಿನ ಮಾಡ್ತೀನಿ. ಆಲೂಗಡ್ಡೆ ಐತಲ್ಲ, ಇನ್ಮೇಲೆ ಆಲೂಗಡ್ಡೆ ರೆಸಿಪೀಸು ಬಂದಾ ತಗೋ. ಎನರ್ಜಿ ಬೂಸ್ಟರ್ ತಗೋ. ಬೇಜಾರಾಯ್ತಾ ನಾನೇನು ತಿಂಡಿ ತಗೊಬಂದಿಲ್ಲ ಅಂತ? 50 ರೂಪಾಯಿ ಉಳಿಸ್ಕೊಂಡ್ ಬಂದಿದ್ದೀನಿ ನಿನಗೋಸ್ಕರ. ನೀನ್ ತಿಂಡಿ ತಗೋ. ಟಮ್ ಕುಯ್ ಅಂತ ನಾವು ಮೊದ್ಲು ಬಾಯಿಗೆ ಬಿಸ್ಕೆಟ್ ಹಾಕು. ತಂಪಾದ ಜ್ಯೂಸ್ ಹೆಂಗೈತೆ? ತಂಪಾಗೈತಾ? ಬನ್ನಿ ಸಾರ್, ಬಲ್ಗಾಲಿಟ್ಟು ಬರೋ. ಫ್ರೆಂಡ್ಸ್, ಈ ಸರ್ಪ್ರೈಸ್ ನ ಶಿವಾಗಿನ್ನೂ ನಾನು ತೋರಿಸಿಲ್ಲ, ಈಗ ತೋರಿಸ್ತಾ ಇದ್ದೀನಿ. ಟಡನ್ ಟಡನ್ ಟಡ. ಇದ್ರೊಳಗಿರೋದಲ್ಲ ಪಿ, ಈ ಬಾಕ್ಸು. ಟ್ಯಾಬ್ನು ಶಾಕ್ ಆಗೋದಾ? ಕರೆಂಟ್ ಹೋಗ್ಬಿಟ್ಟಿತ್ತಲ್ಲ, ಅದಕ್ಕೆ ಟಾಮ್ ಹತ್ರ ಶಿವ ಜೊತೆ ಆಟೆ ಹೊಡ್ಕೊಂಡು ನಿಂತಿದ್ದೆ. ಎಷ್ಟೊತ್ತರ ಕರೆಂಟ್ ಬರಲ್ಲ, ಹೊಟ್ಟೆಗೆ ಏನಾರ ಮಾಡಿ ಬೇಯಿಸಿ ಹಾಕೊಳ್ಳುವ ಅನ್ಬಿಟ್ಟು ಬಂದೆ. ಆಲೂಗಡ್ಡೆನ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅಂದ್ರೆ ಅಷ್ಟು ಸ್ಲೈಸ್ ಅಲ್ಲ, ಈ ತರ ಬಾಕ್ಸ್ ಪೀಸ್ ಬರಬೇಕು. ಈ ತರ ಫ್ರೆಂಚ್ ಫ್ರೈಸ್ ಗೊತ್ತಲ್ಲ ಫ್ರೆಂಡ್ಸ್, ಮಾಮೂಲಿಯಾಗಿ ಹೆಂಗೆ ಕಟ್ ಮಾಡ್ಕೋತಾರೆ ಅಂತ. ಇದು ಎಣ್ಣೆಲಿ ಕರೆದ್ಮೇಲೆ ಇನ್ನೂ ಸ್ವಲ್ಪ ಸಣ್ಣ ಆಗ್ತಿದೆ, ಅದಕ್ಕೆ ಒಂದು ಸ್ವಲ್ಪ ದಪ್ಪ ಕಟ್ ಮಾಡ್ಕೊತಾ ಇದ್ದೀನಿ, ಬೇಗ ಫ್ರೈ ಆಗಬೇಕು ಆ ಥರ. ನೋಡಿ ಫ್ರೆಂಡ್ಸ್, ನಾವು ಚಿಕ್ಕ ವಯಸ್ಸಲ್ಲಿ 90s ನಾವು ಹುಟ್ಟಿದಾಗ ಏನು ಮಾಡ್ತಿದ್ರಪ್ಪ, ಆಲೂಗಡ್ಡೆ ಗೊಜ್ಜು, ಆಲೂಗಡ್ಡೆ ಬೋಂಡ, ಆಲೂಗಡ್ಡೆ ಹಾಕಿ ಬೇಳೆ ಸಾರೋ ತರಕಾರಿ ಸಾರೋ ಅವು ಇವು ಮಾಡ್ತಾಯಿದ್ರು. ಇವಾಗ ಅವೆಲ್ಲ ಸೈಡ್ಗೆ ಹೋಗ್ಬಿಟ್ಟು ಫ್ರೆಂಚ್ ಫ್ರೈಸ್ ಅಂತೆ, ಏನೇನೋ ಆಲೂ ರೋಲ್ ಅಂತೆ, ಆಲೂ ಬೋಂಡ ಅಂತೆ, ಏನೇನೋ ಬಂದ್ಬಿಟ್ಟೈತೆ. ಇರಲಿ ಫ್ರೆಂಡ್ಸ್, ಅವೆಲ್ಲ ಒಂದು ರೆಸಿಪಿನ ನನ್ನ ಕಣ್ಣಲ್ಲಿ ನೋಡ್ಕೊಂಡಿದ್ದೀನಿ. ನೋಡಬೇಕು, ಮುಂದಿನ ದಿನಗಳಲ್ಲಿ ಅವೆಲ್ಲ ಟ್ರೈ ಮಾಡಬೇಕು ಅಂತಿದ್ದೀನಿ. ಇವಿಷ್ಟು ಇವಾಗ ಸಣ್ಣ ಕಟ್ ಮಾಡಿ ನೀರಲ್ಲಿ ಹಾಕೊಂಡಿದ್ದೀನಿ. ಇದು ನೆಕ್ಸ್ಟ್ ಬೇಯಿಸ್ಕೋಬೇಕು. ಇದೇನಿದು ಪಾತ್ರೆ ಒಳಗೆ ಕಪ್ಪು ಡಿಸೈನ್ ಅನ್ಕೊಂಡ್ರೆ ಫ್ರೆಂಡ್ಸ್, ಅದು ನಮ್ಮ ಸ್ವಾಯಸ್ತದಿಂದ ರೀಲ್ಸ್ ಮಾಡೋ
ಮಾಡೋ ಮೂಡಲ್ಲಿ ಇರ್ಬೇಕಾದ್ರೆ ಸೀಸಿರೋದು ಅನ್ನನ, ಹಂಗಾಗಿ ಆ ಕಲರ್ ಐತೆ. ಉಜ್ಜಿ ಅಷ್ಟೇ ಹೋಗ್ಸಿದ್ದು. ನೆಕ್ಸ್ಟ್ ದಿನಗಳಲ್ಲಿ ಉಜ್ಜಿ ಪೂರ್ತಿಗೆ ಹೋಗ್ತೀನಿ. ಆಮೇಲೆ ತರಕಾರಿ ಆಲೂಗಡ್ಡೆ ಪೀಸಸ್ನೆಲ್ಲ ಹಾಕ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಉಪ್ಪು ಅದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟಾಗಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಬೇಕಾದ್ರೆ ಚೆನ್ನಾಗಿ ನೊರೆ ಬರ್ತೈತೆ ಫ್ರೆಂಡ್ಸ್. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಮೇಲೆ ಆಫ್ ಮಾಡ್ಕೊಡ್ಬೇಕು. ಜಾಸ್ತಿ ನುಣ್ಣಗೆ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು, ಅದು ಚೆನ್ನಾಗಿರಲ್ಲ ರುಚಿ. ಆಮೇಲೆ ಸೈಡಿಗೆ ಬಸ್ಕೊಬಿಡ್ಬೇಕು. ಇದು ಬಸ್ತಿರೋದನ್ನ ಪೂರ್ತಿಯಾಗಿ ತಣ್ಣಗಾಗಬೇಕು, ಅಲ್ಲಿವರೆಗೂ ಫ್ಯಾನ್ ಕೆಳಗಿಡಬೇಕು. ಇದು ತಣ್ಣಗಾಗೈತೆ ಫ್ರೆಂಡ್ಸ್. ಇದನ್ನ ಮಿಕ್ಸ್ ಮಾಡಬೇಕು. ಈಗ ಇದು ಮಿಕ್ಸ್ ಮಾಡೋಕೆ ಮುಂಚೆ ಒಂದು ವಿಷಯ ಹೇಳ್ಬೇಕು ಫ್ರೆಂಡ್ಸ್. ಪ್ರತಿದಿನ ಬೆಳಗ್ಗೆ ಎದ್ಬಿಟ್ಟು ನಾನು ಕೃಷ್ಣನ್ ನೋಡ್ತೀನಿ, ಆಮೇಲೆ ಡೈರೆಕ್ಟ್ ಬಂದು ನಮ್ಮ ದೇವ್ರು ನೋಡ್ತೀನಿ, ಆಮೇಲೆ ಶಿವನ ನೋಡ್ತೀನಿ, ಎಚ್ಚರ ಇದ್ರೆ ಶಿವ, ಆಮೇಲೆ ಹೋಗಿ ಮಿರರಲ್ಲಿ ನನ್ನ ಮುಖ ನೋಡ್ತೀನಿ. ಇಷ್ಟು ಜನ ಮುಖ ನೋಡ್ತೀನಿ ಫ್ರೆಂಡ್ಸ್ ಎದ್ದಿದ ತಕ್ಷಣ. ಆದ್ರೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಎದ್ದಿದ ತಕ್ಷಣ ಆಚೆ ಹೋಗಿ ತೆಂಗಿನ ಮರ ನೋಡಿದೆ. ತೆಂಗಿನ ಮರ ನೋಡಿದ್ರು ಒಳ್ಳೇದಾಗ್ತಿದೆ ಫ್ರೆಂಡ್ಸ್. ಬೆಳಗಿನ ಜಾವ ಎದ್ದಿದ ತಕ್ಷಣ ಅದು ದೇವ್ರ ರೂಪ ಅಲ್ಲ, ಹಂಗಾಗಿ ಅದಕ್ಕೆ ಇವತ್ತು ಡಬಲ್ ಟ್ರಿಬಲ್ ಮೋರ್ ಧಮಾಕ ಅನ್ಕೊಳ್ಳಿ. ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊ ಬನ್ನ. ಜೊತೆಗೆ ಇದು ಬೇರೆ ಬಂತು. ಇದು ಬುಕ್ ಮಾಡಿ ಒಂದು 10 ದಿನ ಆಗಿತ್ತು ಫ್ರೆಂಡ್ಸ್. ಇದು ತುಂಬಾ ಲೇಟ್ ಆಯ್ತು ಬರೋದು. ಇದೇನು ಅಂದ್ರೆ ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಹೆಸರು ಮತ್ತೆ ಈ ತರ ಹೊಸನ ಮರ್ತು ಬಿಡ್ತೀನಿ. ನನಗೆ ಓಪನ್ ಮಾಡ್ಬೇಕು ಅಂದ್ರೆ ಕೈ ಹಂಗೆ ವೈಬ್ರೇಷನ್, ಬೇಗ ಚಾಕು ಸಿಗ್ತಾ ಇಲ್ಲ. ಹಂಗೆ ಬಗದ್ಬಿಡೋಣ ಅಂದ್ರೆ ನಾನು ನರಸಿಂಹ ಅಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಬಟ್ ಬೇಜಾರಿನ ವಿಷಯ ಅಂದ್ರೆ ಇವತ್ತು ನನ್ನ ಸ್ನಾಕ್ಸ್ ತಿನ್ನಕ್ ಶಿವನೇ ಇಲ್ಲ ಫ್ರೆಂಡ್ಸ್. ಒಳ್ಳೆ ಕೆಲಸ ಐತೆ, 2 ಅವರ್ ಮಾತಾಡ್ಸ್ಬಿಡ ಅಂದ್ಬಿಟ್ಟೋಯ್ತು. ಸ್ನಾಕ್ಸ್ ಅಂದ ತಕ್ಷಣ ಓಡೋಗ್ಬಿಟ್ಟು ಏನೋ ಗೊತ್ತಿಲ್ಲ. ಇದೆಯಾ ಇದು ಪೌಡರ್ ಕೊಟ್ಟನಲ್ಲ ನಾನು. ಇದೆ ಫ್ರೆಂಡ್ಸ್, ಡಾರ್ಕ್ ಕಾಂಪೌಂಡ್ ಅಂತ. ಇದು ಕೇಕ್ ಬಳಸ್ತೀವಿ ಫ್ರೆಂಡ್ಸ್. ನಾನು ಹೋದ್ಸಲ ನ್ಯೂ ಇಯರ್ಗೆ ಕೇಕ್ ಮಾಡಿದ್ನಲ್ಲ, ಅವಾಗ ಇಲ್ಲೆಲ್ಲ ಡಿಮಾರ್ಟ್ ಅಲ್ಲೆಲ್ಲ ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ಹುಡುಕ್ತೆ, ಸಿಕ್ಲಿಲ್ಲ. ಅದಕ್ಕೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿದೆ. ಇದು 285 ರೂಪಾಯಿ ಕೇಕ್ ಮಾಡಕ್ ಫ್ರೆಂಡ್ಸ್. ಯಾಕೆ ಈಗ ಎಮರ್ಜೆನ್ಸಿಗೆ ಈ ಐಟಮ್ ಅಂದ್ರೆ, ಈ ಮಂತ್ ನಮ್ದು ಆನಿವರ್ಸರಿ ಐತಲ್ಲ ಫ್ರೆಂಡ್ಸ್, ನಾನೇ ಕೇಕ್ ಮಾಡೋಣ, ಚೆನ್ನಾಗಿ ಮಾಡ್ಬೇಕು ಅಂತ ಒಂದು ಮೈಂಡ್ ಇಟ್ಕೊಂಡು ಆಗಾಗ ದುಡ್ಡಿದ್ದಾಗಿದ್ದಾಗ ಒಂದೊಂದೇ ಐಟಮ್ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ಬೆಣ್ಣೆ ತಂದು ಇಟ್ಟಿದ್ದೀನಿ. ಇದು ಹೆಂಗೈತೆ ಅಂತ ಓಪನ್ ಮಾಡೋಣ ಅಂತ ಅನಿಸ್ತೈತೆ. ಡಾರ್ಕ್ ಕಾಂಪೌಂಡ್ ಫ್ರೆಂಡ್ಸ್. ಇದು ಚಾಕ್ಲೇಟ್ ತರ ಇರ್ಬೋದೇನೋ, ಸ್ಮೆಲ್ ಸಹ ಬರ್ತಾರೆ. ಹೆಂಗೈತೆ ಗೊತ್ತಿಲ್ಲ ಫ್ರೆಂಡ್ಸ್. ಓಪನ್ ಮಾಡಿದ್ರೆ ಹಾಳಾಗ್ಬಿಟ್ಟತ್ತೇನೋ. ನಾನು ಇನ್ನೂ ನೋಡಿಲ್ಲ ಇದು ಹೆಂಗೈತೆ ಅಂತ. ಓಕೆ ಫ್ರೆಂಡ್ಸ್, ಇದನ್ನ ಇಡ್ತಾ ಇದ್ದೀನಿ. ಇದನ್ನ ಓಪನ್ ಮಾಡೋಕ್ಕೆ 27ನೇ ತಾರೀಕಿಗೆ ಬರಬೇಕು. ಅಲ್ಲಿವರೆಗೂ ಇಡೋಣ. ತಣ್ಣಗಾಗಿರೋ ಬೇಯಿಸಿರೋ ಆಲೂಗಡ್ಡೆ ಪೀಸಸ್ಗೆ 2 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೊಳ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಕಡಿಮೆ ಕ್ವಾಂಟಿಟಿ ಅಲ್ಲ, ಹಂಗಾಗಿ 2 ಸ್ಪೂನ್ ಅಷ್ಟು ಸಾಕಾಯಿತು. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಪಾತ್ರೆನಲ್ಲೇ ಮಿಕ್ಸ್ ಮಾಡ್ಕೋಬೋದು, ಕೈಯಲ್ಲೇನು ಮಿಕ್ಸ್ ಮಾಡ್ಕೊಳ್ಳೋಂಗಿಲ್ಲ. ಕಾರ್ನ್ಫ್ಲೋರ್ ಎಲ್ಲ ಸ್ವಲ್ಪ ಅಂಟಂಟ್ ಆಗ್ತಿದೆ, ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಹಂಗೆ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ಆಮೇಲೆ ಬಾಂಡಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆಯಲ್ಲಿ ಮುಳುಗಬೇಕು ಆಲೂಗಡ್ಡೆ ಪೀಸಸ್, ಅಲ್ಲಿವರೆಗೂ ಎಣ್ಣೆ ಹಾಕೋಬೇಕು. ಆಮೇಲೆ ಒಂದೊಂದೇ ಪೀಸು ದೂರ ಹಾಕೊಳ್ಳೋದು. ಕಾರ್ನ್ಫ್ಲೋರ್ ಎಲ್ಲ ಹಾಕಿರೋದ್ರಿಂದ ಅಂಟ್ಕೊಬಿಡ್ತಿದೆ ಒಂದಕ್ಕೊಂದು. ಅದಕ್ಕೆ ಸ್ವಲ್ಪ ಜಾಗ ಬಿಟ್ಟು ಎಲ್ಲೇ ಜಾಗ ಐತೆ ಅಲ್ಲೆಲ್ಲ ಹಾಕ್ಕೊಂಡೆ. ಇದೊಂದು ಸೆಕೆಂಡ್ ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಈ ಥರ ಊಟ ಮಾಡಿ ಐ ಫ್ಲೇಮಲ್ಲ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಪೂರ್ತಿ ಗೋಲ್ಡನ್ ಕಲರ್ ಆಗಿ ಬೇಯಿಸ್ಕೋಬಾರ್ದು, ಇಲ್ಲ ವೈಟ್ ಇರಂಗು ಬೇಯಿಸ್ಕೋಬಾರ್ದು. ಇನ್ನೇನು ಗೋಲ್ಡನ್ ಕಲರ್ ಆಗ್ತಾ ಐತೆ ಅನ್ನೋ ಟೈಮ್ಗೆ ಎತ್ಕೊಬಿಡ್ಬೇಕು. ಎತ್ಕೊಂಡ ತಕ್ಷಣ ಫೀಲ್ ಗೊತ್ತಾಗ್ತಿದೆ ಫ್ರೆಂಡ್ಸ್ ನಮಗೆ, ಕ್ರಿಸ್ಪಿಯಾಗಿ ಒಂಥರ ಸೌಂಡ್ ಬರ್ತೈತೆ. ಆ ಥರ ಎತ್ಕೋಬೇಕು. ಇರೋದನ್ನೆಲ್ಲನೂ ಅದೇ ಥರ ಕಲರ್ ಬರೋಂಗೆ ಬೇಯಿಸಿ ಸೈಡ್ಗೆ ಎತ್ಕೋಬೇಕು. ಬಿಸಿ ಇದ್ದಾಗಲೇ ಸ್ವಲ್ಪ ಮೆಣಸು ಪುಡಿ ಹಾಕಿ ಮಿಕ್ಸ್ ಮಾಡಿರ್ತಾ ಇದ್ದೀನಿ. ಇದು ಶಿವಾಗೆ, ನನಗೇನು ಮೆಣಸು ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ. ಫೈನಲಿ ಫ್ರೆಂಚ್ ಫ್ರೈಸ್ ಫ್ರೆಂಡ್ಸ್. ಫ್ರೈಸ್ ಎಲ್ಲ ಎಫ್. ಶಿವಾಗ ಅದೃಷ್ಟ ಇಲ್ಲ ಫ್ರೆಂಡ್ಸ್. ಇದನ್ನ ತಿನ್ನೋದ್ಬಿಟ್ಟು ಕೆಲ್ಸಕ್ಕೆ ಹೋಗಿದೆ. ಕೆಲ್ಸಕ್ಕೆ ಅಂದ್ರೆ ಆ ಕೆಲಸ ಮಾಡಿದ್ರೇನೆ ಇದು ತಿನ್ನಕ್ಕಾಗೋದು. ಕೆಚಪ್ ದೊಡ್ಡ ಡಬ್ಬಿನ ಐತೆ ಫ್ರೆಂಡ್ಸ್. ಇದು 1-2 ತಂದಿತ್ತು ಮೊನ್ನೆ, ಅದಕ್ಕೆ ಇದನ್ನ ಖಾಲಿ ಮಾಡ್ಬಿಡೋಣ ಅಂತ ಎತ್ಕೊಂಡಿದ್ದೀವಿ. ಫ್ರೆಂಚ್ ಫ್ರೈಸ್ ಪಕ್ಕ ಈ ತರ ಟೊಮೊಟೊ ಕೆಚಪ್ನ ಹಾಕೊಂಡು ಹಚ್ಕೊಂಡು ತಿನ್ನೋದು ಆರ್ಡಿನರಿ ಹೆಣ್ಮಕ್ಳು. ನಾವು ಎಕ್ಸ್ಟ್ರಾ ಆರ್ಡಿನರಿ ಅಲ್ಲ ಫ್ರೆಂಡ್ಸ್. ಅದಕ್ಕೆ ಇದನ್ನ ತಿನ್ನೋ ರೀತಿನೇ ಬೇರೆ. ಒಂದು ಪೀಸನ್ನು ತಗೋಬೇಕು, ಮಾಡೋದಲ್ದೆ ತಿನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಮಕ್ಕಳ ಬಾಯಲ್ಲಿ ನೀರು ಬರ್ತಾ ಇರ್ತೈತೆ. ಈ ತರ ಸ್ವಲ್ಪ ಓಪನ್ ಮಾಡ್ಕೋಬೇಕು. ಕೆಚಪ್ನ ಹಿಂಗ ಉದ್ದಕ್ಕೆ ಹಾಕೋಬೇಕು. ಮೆಣಸಾಕಿರೋ ಶಿವಾಗ ಫ್ರೆಂಡ್ಸ್. ಶಿವಾಗ ಮೆಣಸಾಕಿದ್ರೆ ಇಷ್ಟ, ನಂಗೆ ಹಿಂಗೆ ಇಷ್ಟ. ವಾವ್, ಸೂಪರ್ ಐತೆ. ಇದು ಪೂರ್ತಿ ಖಾಲಿ ಮಾಡ್ಬಿಟ್ಟು ಆಮೇಲೆ ಶಿವ ಭಾಗಕ್ಕೆ ಒಂದ್ ಸ್ವಲ್ಪ ಹೋಗ್ತೀನಿ ಫ್ರೆಂಡ್ಸ್. ಬೇಗ ಬಂದ್ರೆ ತಿಂತೈತೆ, ಇಲ್ಲಾಂದ್ರೆ ಓಡಾಡ್ಕೊಂಡು ಒಂದೊಂದು ಪೀಸ ತಿಂದು ಖಾಲಿ ಮಾಡ್ತೀನಿ. ಶಿವ ಅದೃಷ್ಟದ ಮೇಲೆ ಈ ಫ್ರೆಂಚ್ ಫ್ರೈಸ್ ನಿಂತೈತೆ ಫ್ರೆಂಡ್ಸ್. ಸ್ಟಾಪೇ ಮಾಡ್ಬೇಕು ಒಂದ್ಸಲ, ನಾನ್ ಸ್ಟಾಪ್ ತಿನ್ಬೇಕು. ಇದನ್ನ ಜಾಸ್ತಿ ಮಾಡ್ಕೊಂಡು ತಿನ್ನಲ್ಲ ಫ್ರೆಂಡ್ಸ್. ನಾನು ಆಲ್ರೆಡಿ ಮಾಡಿ ಒಂದು 6 ತಿಂಗಳಾಯ್ತೇನೋ ಅಷ್ಟೇ. ಆಲೂಗಡ್ಡೆ ತಿಂದ್ರೆ ಈ ತರ ಚಿಪ್ಸ್ ಫ್ರೆಂಚ್ ಫ್ರೈಸ್ ಎಲ್ಲ ತಿಂದ್ರೆ ಜಾಸ್ತಿ ವೆಯ್ಟ್ ಜಾಸ್ತಿ ಆಗ್ತಿತ್ತಾರ, ದಪ್ಪ ಆಗ್ಬಿಡ್ತಾರ ಅಂದ್ಬಿಡ್ತೀನಿ ನಾನು.
ಓಕೆ ಫ್ರೆಂಡ್ಸ್, ಈಗ ನಾನು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ವೆಜ್ ಫ್ರೈಡ್ ರೈಸ್. ಶಿವ ಇದ್ದಿದ್ರೆ ಮೊಟ್ಟೆ ತರ್ತಾಯಿತ್ತು, ಇಲ್ವಲ್ಲ, ಹಂಗಾಗಿ ವೆಜ್ಜೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಎರಡು ಸಹ ಇಷ್ಟ ನಮ್ಮಿಬ್ಬರಿಗೂ. ಫ್ರೈಡ್ ರೈಸ್ ಹೆಸರು ಅಂದ್ರೆ ಇಷ್ಟ, ಇನ್ನು ತಿನ್ನೋಕೆ ಸೂಪರ್ ಆಗಿರ್ತೈತೆ. ನೋಡಿ ಫ್ರೆಂಡ್ಸ್, ಟಾಮ್ ಅಂತೀನಿ, ಶಿವ ಹಿಂಗೋದ್ರೆ ಕಡಿಮೆ ಅಂದ್ರೂ ಒಂದು 10 ಗಂಟೆ ಬರಲ್ಲ, ಕೆಲಸ ಇರ್ತೈತೆ. ಏನ್ ಕೆಲಸ ಅಂದ್ರೆ ಮನೆ ಶಿಫ್ಟಿಂಗ್ ಏನಾದ್ರು ಇದ್ರೆ ಹೋಗ್ತೈತೆ ಫ್ರೆಂಡ್ಸ್, ಇಷ್ಟೊತ್ತಲ್ಲಿ ಅದೇ ಕೆಲ್ಸಕ್ಕೆ ಹೋಗ್ತೈತೆ. ಇಂಥ ಟೈಮಲ್ಲಿ ಒಬ್ಳೆ ಹೆಂಗಿರ್ಬೋದು, ಅದಕ್ಕೆ ಟಾಮನ ಆಪತ್ ಬಂದವ ಅಂತ ಹೇಳೋದು. ಅವನ ಅಜಾತ ಶತ್ರು ಕೊಡು, ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ತುಂಬಾ ಸಲ ಅಬ್ಸರ್ವ್ ಮಾಡಿದೀನಿ ಫ್ರೆಂಡ್ಸ್ ನಾನು. ಹೆಂಗೆ ಅಂದ್ರೆ ಶಿವ ಇದ್ರೆ ಆ ಕಡೆ ಈ ಕಡೆ ಹೋಗ್ಬಿಡ್ತಾನೆ, ಫ್ರೆಂಡ್ಸ್ ಜೊತೆನೋ ಆಟ ಆಡಕ್ಕೋ ಇಲ್ಲ ಅಲ್ಲೇ ಇಲ್ಲ ಎಲ್ಲಾದ್ರೂ. ಶಿವ ಇಲ್ಲ ಅಂದ್ರೆ ಮನೆ ಬಿಟ್ಟು ಆಚೆನೆ ಹೋಗಲ್ಲ ಫ್ರೆಂಡ್ಸ್. ಅವನಿಗೂ ಗೊತ್ತಾಗ್ತೈತೆ ಜೊತೆನಲ್ಲಿ ಇರ್ಬೇಕು, ಸೆಕ್ಯೂರಿಟಿ ಗಾರ್ಡ್ಗೆ ಕಿಡ್ನಾಪ್ ಮಾಡ್ಬಿಡ್ತಾರೆ. ಇಷ್ಟು ತಲೆ ಅಷ್ಟು ಐಡಿಯಾ ಹೆಂಗ್ ಇರ್ತಾನೆ ಅಂತಾನೆ ಗೊತ್ತಾಗಲ್ಲ. ನಾವು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಳ್ಳೋ ಬದಲು ಒಬ್ಬ ಟಾಮನ್ ಇಟ್ಕೊಂಡ್ರೆ ಸೇಫ್ಟಿ ಆಗಿರ್ತೀವಿ ಅಂತ ಅರ್ಥ ಅಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಮೊದಲನೇ ಸಲ ಫ್ರೆಂಡ್ಸ್ ನನ್ನ ಲೈಫಲ್ಲೇ ವೆಜ್ ಫ್ರೈಡ್ ರೈಸ್ಗೆ ಏನೆಲ್ಲ ಬೇಕು ಎಲ್ಲ ಐತೆ ಫ್ರೆಂಡ್ಸ್. ಇದು ಶಾಕಿಂಗ್ ವಿಷಯ, ಯಾಕಂದ್ರೆ ನೆನ್ನೆ ತಾನೇ ನಮ್ಮ ಸಬ್ಸ್ಕ್ರೈಬರ್ ತರಕಾರಿ ಎಲ್ಲ ಕಟ್ ಕಳಿಸ್ತಾರಲ್ಲ, ಹಂಗಾಗಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಇರಲಿಲ್ಲ ಮೇನು ಹೇಳ್ಬೇಕಂದ್ರೆ. ಹಂಗಾಗಿ ಇರೋ ತರಕಾರಿ ಜಾಸ್ತಿ ಐತಲ್ಲ, ವೇಸ್ಟ್ ಮಾಡೋ ಬದಲು ಈ ಥರ ಫ್ರೆಶ್ ಆಗಿರುವಾಗ್ಲೇನೆ ಅದಿದ್ದು ರೆಸಿಪಿ ಮಾಡ್ಕೊಂಡು ತಿನ್ನೋಣ ಅಂತ ನನ್ನ ಪ್ಲಾನ್ ಫ್ರೆಂಡ್ಸ್. ನನ್ನ ಪ್ಲಾನ್ ಇದ್ದಿದೆ ಬೇರೆ, ಹೆಂಗೋ ಕೆಲ್ಸಕ್ಕೆ ಹೋಗ್ತಿದ್ದೆ, ಬರ್ಬೇಕಾರೆ ಫ್ರೈಡ್ ರೈಸ್ ಹೋಟ್ಲಲ್ಲೇ ತತ್ತಿದ್ದೆ, ತಿನ್ಬಿಟ್ಟು ಆರಾಮಾಗಿ ದಬ್ಬಕೊಳ್ಳೋಣ ಅಂತ ಅನ್ಕೊಂಡೆ. ಅದಕ್ಕೆ ಬ್ರೇಕ್ ಆಗ್ತು. ಇನ್ನು 1 ಅವರಲ್ಲಿ ಬರ್ತಾ ಇದ್ದೀನಿ ಅಡುಗೆ ಮಾಡುವಂತ. ಹಿಂಗಿರ್ತೈತೆ ಫ್ರೆಂಡ್ಸ್ ಗಂಡು ಮಕ್ಳ ಹತ್ರ. ಟಾಮಗೆ ಟಾರ್ಚರ್ ಕೊಟ್ಕೊಂಡೆ ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡೆ. ಕ್ಯಾಪ್ಸಿಕಮು ಕ್ಯಾರೆಟು ಎಲೆಕೋಸು ಬೀನ್ಸು ಮೆಣಸು ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಕಾಯಿ ಈರುಳ್ಳಿ ಕೊತ್ತಂಬರಿ ಇಷ್ಟು ರೆಡಿ ಮಾಡ್ಕೊಂಡೆ. ಆಮೇಲೆ ದೊಡ್ಡದ ಬಾಂಡೆ ಐತಲ್ಲ ಮಾಮೂಲಿ ಗಟ್ಟಿ ಬಾಂಡೆ, ಅದನ್ನ ಇಟ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಕರ್ದಿರೋ ಎಣ್ಣೆ ಆಲ್ರೆಡಿ ಏನೇನೋ ಕರ್ಕೊಂಡಿರ್ತಿಲ್ಲ ಫ್ರೆಂಡ್ಸ್, ಆ ಎಣ್ಣೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಬೇಗ ಖಾಲಿ ಮಾಡಬೇಕು ಅಂತ ಇದನ್ನು ಹಾಕೊಂಡೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿನೇ ಮೊದಲಿಗೆ ಹಾಕೊಳ್ತಾ ಇದ್ದೀನಿ. ಆಮೇಲೆ ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋದು. ನಾನು ಹಿಂಗೆ ಮಾಡಬೇಕು ಅಂತ ಮಾಡಲ್ಲ ಫ್ರೆಂಡ್ಸ್. ಒಂದ್ಸಲ ಯಾವಾಗಾದರೂ ಶಿವ ತಂದು ಕೊಡ್ತಿದ್ರಲ್ಲ ಹೊರಗಡೆ, ಆ ಟೇಸ್ಟ್ ಮಾಡ್ತೀನಿ, ಅವಾಗ ನನಗೊಂದು ಐಡಿಯಾ ಬರುತ್ತೆ, ಇದು ಹಾಕಿರ್ತಾರೆ ಹಿಂಗೆ ಮಾಡಿರ್ತಾರೆ ಅಂತ. ಆ ಐಡಿಯಾದ ಮೇಲೆ ಮಾಡ್ಕೊಂಡು ಹೋಗ್ತೀನಿ. ಯಾವಾಗಲೂ ಇದೇ ಥರ ಮಾಡಲ್ಲ ನಾನು. ಆಮೇಲೆ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕೊಳ್ತಾ ಇದ್ದೀನಿ. ಇವೆರಡು ಒಂದು ಸ್ವಲ್ಪ ಬೇಯೋದು ಲೇಟ್ ಅಲ್ವಾ, ಗಟ್ಟಿ ಐಟಮು, ಅದಕ್ಕೆ ಇದನ್ನೊಂದು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ತರಕಾರಿನ ಆದಷ್ಟು ನಾನು ಅರ್ಧಂಬರ್ಧ ಬೇಯಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾವಾಗಲೇ ಶಿವ ಫ್ರೈಡ್ ರೈಸ್ ತಂದ್ರು ಅವ್ರು ಅರ್ಧಂಬರ್ಧ ಬೇಯಿಸಿರ್ತಾರೆ, ಟೇಸ್ಟ್ ತಿನ್ನೋಕ್ಕೆ ತುಂಬ ರುಚಿಯಾಗಿರ್ತೈತೆ. ನಾನು ಪೂರ್ತಿ ಬೇಯಿಸ್ಬಿಟ್ಟು ಮಾಡ್ತಾ ಇದ್ದೆ ಇಷ್ಟು ದಿನ, ಅದಕ್ಕೆ ಇವತ್ತು ಅವ್ರ ಸ್ಟೈಲೇ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡೋರೋ ಗೊತ್ತಿಲ್ಲ, ಆದರೂ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಈ ತರಕಾರಿ ಎಲ್ಲ ಅರ್ಧಂಬರ್ಧ ಬೆಂದಿದ ತಕ್ಷಣ ಕ್ಯಾಪ್ಸಿಕಮ್ ಮತ್ತು ಎಲೆಕೋಸನ್ನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಉಪ್ಪನ್ನು ಹಾಕ್ಕೊಂಡೆ. ಆಗಲೇ ಉಪ್ಪು ಹಾಕೊಂಡಿರಲಿಲ್ಲ, ಈಗ ಎಷ್ಟು ಬೇಕೋ ಅಷ್ಟು ಹಾಕೊಬಿಡ್ತೀನಿ, ಮತ್ತೆ ಹಾಕೊಳ್ಳಲ್ಲ. ಮತ್ತೆ ನಾನು ಟೊಮೊಟೊ ಬಳಸ್ತಾ ಇಲ್ಲ. ಮತ್ತೆ ನೀವು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈರುಳ್ಳಿನೂ ಮೊದಲಿಗೆನೇ ಹಾಕಿಲ್ಲ, ನಾನು ಲಾಸ್ಟ್ಗೆ ಹಾಕೊಳ್ಳೋಣ, ಹೆಂಗೆ ಮಾಡಿರ್ತಾರೋ ಹೊರಗಡೆ ರೋಡ್ ಸೈಡ್ಗಳೆಲ್ಲ ಹಂಗೆ ಮಾಡಬೇಕು ಅಂತ ಈ ಥರ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಚೆನ್ನಾಗಿ ಬೇಯಕ್ಕೆ ಬಿಡಬಾರ್ದು, ಅರ್ಧಂಬರ್ಧ. ಇದು ಸಹ ಅರ್ಧಂಬರ್ಧ ಬೇಯಕ್ಕೆ ಬಿಡಬೇಕು. ನನಗೆ ಈ ಥರ ಅಡುಗೆಗಳಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ ಫ್ರೆಂಡ್ಸ್, ಆದರೆ ಮಾಡೋದು ಕಲ್ತಿದ್ದೀನಿ ಒಂದು ಸ್ವಲ್ಪ. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಾದರೂ ಹಾಕ್ಬಿಟ್ರೆ ನೀವು ಹೇಳ್ಕೊಡ್ತೀರಲ್ಲ, ಅದೇ ಇರಿದ್ಮೇಲೆ ಮಾಡ್ತಾ ಇರ್ತೀನಿ, ನೀವು ಹೇಳ್ಕೊಡ್ತೀರಾ ಅಂತ. ಆಮೇಲೆ ತರಕಾರಿ ಅರ್ಧಂಬರ್ಧ ಬಂದಮೇಲೆ ಅನ್ನ ಹಾಕ್ಕೊಂಡು, ಆಮೇಲೆ ಮೆಣಸು ಪುಡಿ ಧನಿಯಾ ಪುಡಿ ಖಾರದ ಪುಡಿ, ಫಸ್ಟ್ ಟೈಮು ಚಿಕನ್ ಫ್ರೈ ಮಸಾಲ ಹಾಕ್ಕೊಂಡೆ ಫ್ರೆಂಡ್ಸ್, ನೋಡೋಣ ಹೆಂಗೆ ಬರುತ್ತೆ ಅಂತ. ಮೊನ್ನೆ ಶಿವ ತಂದ್ಕೊಟ್ಟಿದ್ದು ಫ್ರೈಡ್ ರೈಸಲ್ಲಿ ಅದೇ ಫ್ಲೇವರ್ ಬರ್ತಿತ್ತು, ಚಿಕನ್ ಫ್ರೈ ಮಸಾಲ ಫ್ಲೇವರ್ ಬರ್ತೈತಲ್ಲ, ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಿಲ್ಲ, ಹೊರಗಡೆ ರೋಡ್ ಸೈಡ್ಗಳಲ್ಲಿ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ನಾವು ಹಾಕಿರೋ ಮಸಾಲೆಗಳೇ ಹಾಕಿರ್ತವೆ. ಟೇಸ್ಟಿಂಗ್ ಪೌಡ್ರ್ ಏನಾದ್ರು ಹಾಕ್ತಾರೇನೋ, ನಾನೇನಾದ್ರು ಅದೇನೂ ಬಳಸ್ತಾರ, ಮತ್ತು ಯಾವುದೇ ಸಾಸ್ಗಳು ಬಳಸ್ತಾ ಇಲ್ಲ ಫ್ರೆಂಡ್ಸ್. ನನಗೆ ಏನು ಬೇಡ, ಈ ಥರ ಪ್ಲೈನಾಗೆ ಮಾಡೋಣ ಅಂತ ಅನ್ನಿಸ್ತು. ಯಾಕಂದರೆ ಎಲ್ಲರ ಮನೇಲೂ ಸಾಸ್ ಇರಲ್ವಲ್ಲ, ಯಾರು ಟ್ರೈ ಮಾಡೋಂಗಿದ್ರೆ ಸಾಸ್ ಇಲ್ಲ ಅಂತ ರೆಸಿಪಿ ಮಾಡೋದೇ ಬಿಟ್ಬಿಡ್ತಾರೆ ಅಂದ್ಬಿಟ್ಟು. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಹೀಗೆ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಫ್ರೈಡ್ ರೈಸಲ್ಲಿ ಹಸಿ ಈರುಳ್ಳಿ ತಿನ್ನೋಕ್ಕೆ ತುಂಬ ರುಚಿಯಾಗಿರ್ತೈತೆ, ಅದಕ್ಕೋಸ್ಕರನೇ ಈಗ ಹಾಕ್ಕೋತಾ ಇದ್ದೀನಿ. ಅಡುಗೆನೂ ಹೆಂಗೋ ಆಯಿತು ಫ್ರೆಂಡ್ಸ್, ಬಿಸಿ ಬಿಸಿ ಘಮ ಅಂತೈತೆ. ಹಿಂಗೆ ಪಾತ್ರೆ ತಿಂದರೆ ಹೆಂಗಿರ್ತೈತೆ ಗೊತ್ತಾ. ಆದರೆ ಶಿವ ಇನ್ನೂ ಬಂದಿಲ್ಲ, 1 ಅವರಲ್ಲಿ ಬರ್ತೀನಿ ಅಂದ್ಬಿಟ್ಟು 2 ಅವರ್ ಆಯಿತು. ಈಗ ಎಲ್ಲಕ್ಕಿಂತ ಕಷ್ಟದ ಕೆಲಸ ಅಂದರೆ ನಾನು ಟಾಮು ಫ್ರೈಡ್ ರೈಸ್ ತಿಂದಿರ ಶಿವಗೋಸ್ಕರ ಕಾಯೋದು. ಅವನು ಆಲ್ರೆಡಿ ನಿದ್ದೆ ಮಾಡ್ತವನೆ, ಕಾಯಬೇಕು ಫ್ರೆಂಡ್ಸ್. ಅದಕ್ಕೂ ಮುಂಚೆ ನನಗೆ ಹೂವು ಕಟ್ಟೋ ಕೆಲಸ ಐತೆ, ನಾಳೆ ಪೂಜೆಗೆ ಎಲ್ಲ ರೆಡಿ ಮಾಡಿರ್ತೀನಿ. ನೆನ್ನೆನೇ ದೇವ್ರ ಗುಡು ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟೆ. ಇವತ್ತಂದ್ರೆ ಇನ್ನಿದ್ದು ಕಷ್ಟ ಆಗ್ಬಿಡ್ತೈತೆ ನನಗೆ ಅಂತ. ಹಾಗಾಗಿ ಹೂವು ಕಟ್ಟೋಕ್ಕೆ ನಮ್ಮ ಫೋಟೋಗೆ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಆ ಥರ ಇಟ್ಟಿರೋ ಫೋಟೋಗಳಿಗೆ ಶಾವಂತಿ ಯಾರ ಆಗಲ್ಲ, ತೂಕ ಅನ್ನಿಸ್ತೈತೆ. ಅದಕ್ಕೆ ಪೋಣಿಸ್ಬೇಕು ನಾನೀಗ. ಈಗ ಸೂಜಿ ಹುಡುಕ್ತಾರೆ ಪೋಣಿಸ್ದಂಗೆ, ಇಲ್ಲಾಂದ್ರೆ ಬೇರೆ ಏನಾರ ನನ್ನ ತಲೆ ಉಪಯೋಗಿಸ್ಬೇಕು.
ಎಕ್ಸ್ಪರ್ಟ್ ತಲೆ ಉಪಯೋಗಿಸ್ಲೇಬೇಕು. ಹೆಂಗೋ ನನ್ನ ಅದೃಷ್ಟಕ್ಕೆ ಸೂಜಿನೂ ಸಿಕ್ಕಿತ್ತು. ಈ ದಾರ ಶಿವರಾಮ ಊರ್ಗೆ ಹೋದಾಗ ಕಟ್ ಕಳಿಸಿತ್ತು. ಈಗ ಬಿಗಿಯಾಗೈತೆ, ಹೂವು ಕಟ್ಟು ಅಂತ ನೋಡಿದ್ರೆ ಕಟ್ ಮಾಡಿದ್ರೆ ಕೈಯಲ್ಲೇ ಕಟ್ ಆಗ್ತೈತೆ, ಅಷ್ಟು ಬಿಗಿಯಾಗಿತ್ತು. ಎಲ್ಲದ್ರಾಗ್ಲಿ ಕೊಟ್ರಲ್ಲ ಅಂದ್ಬಿಟ್ಟು. ಇದು ಬಟ್ಟೆ ಹೊಲಿಯೋ ದಾರನೇ ಫ್ರೆಂಡ್ಸ್, ಹೂವು ಕಟ್ಟೋದಲ್ಲ. ಆದರೆ ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ಐತೆ, ಅದನ್ನೇ ಸೂಜಿಗೆ ಪೋಣಿಸ್ಕೊಂಡೆ. ಏನಿದು ಇಷ್ಟೊಂದು ಹೂವು ಅಂತ ಶಾಕ್ ಆಗ್ತಾ ಇದ್ದೀರಾ ಫ್ರೆಂಡ್ಸ್? ನನಗಂತೂ ಫುಲ್ ಖುಷಿ ಆಯಿತು. ಈ ಹೂವು ದುಡ್ಡು ಕೊಟ್ಟು ತಂದಿದ್ದಲ್ಲ, ಒಬ್ಬರು ಹೂವು ಏನೋ ತಂದಿದ್ರೇನೋ, ಮೋಸ್ಟ್ಲಿ ಕಡಿಮೆ ರೇಟ್ ಇರ್ಬೋದು ಹೂವು ಅಂತ ಅನ್ಕೋತೀನಿ. ಅದಕ್ಕೆ ಕೊಟ್ಟರು ಜಾಸ್ತಿ ಐತೆ ಅಂತ ಅಂದ್ಬಿಟ್ಟು, ಅಂದರೆ ಮಾರೋರೆ ಕೊಟ್ಟಿರೋದು. ಮತ್ತು ಹೂವು ಕಟ್ಟೋಕ್ಕೆ ಕಷ್ಟ ಫ್ರೆಂಡ್ಸ್. ಒಂಥರ ಇದು ಶಾವಂತಿನೇ, ಆದರೆ ಒಂಥರ ದಪ್ಪ ಶಾವಂತಿ. ಇದು ಕಟ್ಟೋಕ್ಕೆ ಆಗಲ್ಲ, ದೂರ ಬರ್ತೈತೆ, ಒಂಥರ ಬಿಡಿಯಾಗಿ ಬರ್ತೈತೆ. ಪೋಣಿಸ್ಬೋದು ಅಷ್ಟೇ. ಇದೇ ಮೊದಲನೇ ಸಲ ನಾನು ಶಾವಂತಿ ಇಷ್ಟು ದಪ್ಪ ನೋಡ್ತಾ ಇರೋದು. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಶಾವಂತಿ ಬಿಡ್ಸಕ್ಕೆ ಹೋಗ್ತಿದ್ದೆ, ಸಣ್ಣಕ್ಕಿತ್ತು, ಕಟ್ಟೋಕ್ಕೆಲ್ಲ ಎಷ್ಟು ಚೆನ್ನಾಗಿರ್ತೈತ್ತು, ಹಂಗೆ ದಿಂಡು ಬಂದಂಗೆ ಬರ್ತಾಯಿತ್ತು. ಇದು ನೋಡಿದ್ರೆ ಹಿಂಗಿತ್ತು. ಅದಕ್ಕೆ ನಾನು ಲೆಕ್ಕಾಚಾರ ಹಾಕಿ ಒಂದು ಐಡಿಯಾ ಮಾಡಿದೆ, ಹೆಂಗೆಂಗೋ ಪೋಣಿಸೋಣ ಅಂದ್ಬಿಟ್ಟು ಈ ಥರ ಮೊದಲು ಸೈಡಿಗೆ ಪೋಣಿಸ್ಕೊಂಡು ಹೋದೆ. ಇದು ಕಳ್ಸಕ್ಕೆ ಆಗ್ತೈತೆ, ನೀಟಾಗಿ ಕಾಣಿಸ್ತೈತೆ ಅಂತ. ಯಾಕಂದರೆ ಕಳ್ಸಕ್ಕೆ ಆದಷ್ಟು ಚಿಕ್ಕದಾಗೇ ಇರಬೇಕು. ನಾವು ಕಟ್ಬಿಟ್ಟು ಹಾಕಕ್ಕೆ ಹೋದ್ರೂ ಕಳ್ಸ ಮುಚ್ಚೋಗ್ತೈತೆ, ಇಲ್ಲ ಭಾರ ಆಗ್ತೈತೆ, ಮುಂದಕ್ಕೆ ಬಗ್ಗೋಗ್ತೈತೆ, ಈ ಥರ ಆಗ್ಬಿಡ್ತೈತೆ ಅಂದ್ಬಿಟ್ಟು ತೆಳ್ಳಗಿರಬೇಕು, ಭಾರ ಇರಬಾರ್ದು, ಆದರೆ ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಗೊತ್ತಾಯಿತು. ನೋಡಿ ಈ ಥರ ಹಾರ ಪೋಣಿಸ್ಕೊಂಡು ಹಾಕ್ಬಿಟ್ಟು ಆಮೇಲೆ ಹೂವನ್ನೆಲ್ಲ ಮುಂದಕ್ಕೆ ತಿರ್ಸ್ಕೊಬೋದು ಅಂತ. ನೋಡಿ ಮಲ್ಲಿಗೆ ಹಾರ ಥರ ಕಾಣಿಸ್ತೈತೆ ವೈಟ್ಗೆ. ಆಮೇಲೆ ಅದನ್ನು ಸೈಡ್ಗೆ ಇಟ್ಕೊಂಡೆ. ಈಗ ಈ ಥರ ಕಟ್ ನೋಡೋಣ ಬರ್ಬೋದೇನೋ ಅಂತ ಅನಿಸ್ತು. ಒಂದು ಏನಂದರೆ ಫ್ರೆಂಡ್ಸ್, ಈ ಥರ ಕಟ್ಟಿ ಹಾಕ್ಬೋದು, ದೇವ್ರ ಫೋಟೋಗೆ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತೈತೆ. ಆದರೆ ದೇವ್ರ ಫೋಟೋ ಮುಚ್ಚೋಗ್ತೈತೆ. ಇದು ನೋಡೋಕ್ಕೆ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ತೈತೆ. ತುಂಬ ದೊಡ್ಡ ಹೂವುಗಳು, ಒಂಥರ ಚೆಂಡು ಗಾತ್ರಕ್ಕೆ ಬಂದ್ಬಿಟ್ಟವೆ. ಆಮೇಲೆ ನೋಡಿದೆ, ಕಟ್ಟೋಕ್ಕೂ ಸಹ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ. ಕಡ್ಡಿಗಳು ದಪ್ಪ, ಬಿಗಿ ಬರ್ತಾ ಇಲ್ಲ, ದಾರ ಬೇರೆ ಸಣ್ಣದು. ಹೂವು ಕಟ್ಟೋ ದಾರದಲ್ಲಾದರೆ ಕಟ್ಬೋದೇನೋ. ಆಮೇಲೆ ಇಷ್ಟು ಕಟ್ಕೊಂಡು ಇದನ್ನು ಸೈಡ್ಗೆ ಇಟ್ಕೊಬಿಟ್ಟೆ, ಎಲ್ಲ ಮುಂದೆ ಫೋಟೋಗೆ ಆಗ್ತೈತೆ, ಮಧ್ಯಕ್ಕೆ ಸಿಕ್ಸ್ಕೊಬೋದು ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟೆ. ಹಿಂಗೆ ಕಟ್ಟಿದ್ರೆ ದೇವ್ರ ಫೋಟೋ ಎಲ್ಲ ಮುಚ್ಚೋಗ್ತೈತೆ ಅಂದ್ಬಿಟ್ಟು. ಆಮೇಲೆ ಮತ್ತೆ ಸೂಜಿನೇ ಪೋಣಿಸ್ಕೊಂಡೆ. ನಮ್ಮ ಟಾಮ್ ಇದನ್ನೆಲ್ಲ ನೋಡ್ಬಿಟ್ಟು ತಲೆ ಸುತ್ತ ಬಿತ್ತೋದ, ಇದೆಲ್ಲ ಬೇಕಿತ್ತಂತ. ಟಾಮು ಹೂವು ಎರಡು ಒಂದೇ ಕಲರ್ ಐತೆ. ಆಮೇಲೆ ಮಧ್ಯ ಕಾರ್ಡ್ ಕಿತ್ತಾಕ್ಬಿಟ್ಟು, ಈ ಥರ ಕಾರ್ಡ್ ಅಂದರೆ ಕಡ್ಡಿ ಫ್ರೆಂಡ್ಸ್, ಅದಕ್ಕೆ ಕಿತ್ತಾಕ್ಬಿಟ್ಟು ಈ ಥರ ಪೋಣಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ಆಪ್ಷನ್ ನನಗೆ ಇದೊಂದೇ ಉಳಿದಿರೋದು, ಫೋಟೋಗೆ ಹಾರ ಹಾಕೋಕ್ಕೆ. ಕಟ್ಟಿದ್ರು ದೇವ್ರ ಫೋಟೋ ಮುಚ್ಚೋಗ್ತೈತೆ, ಏನು ಮಾಡಿದ್ರು ಮುಚ್ಚೋಗ್ತೈತೆ. ಹಿಂಗಾರೆ ಒಂದು ಸ್ವಲ್ಪ ಚಿಕ್ಕದಾಗ್ಬೋದು ಅಂತ ಮಾಮೂಲಿ ಚೆಂಡು ಹೂವು ಪೋಣಿಸ್ಕೊಳ್ತೀವಲ್ಲ, ಹಂಗೆ ಪೋಣಿಸ್ಕೊಂಡು ಟೈಟಾಗಿ ಎಳ್ಕೊಬಿಡ್ಬೇಕು. ಹಸಿರು ಕಲರ್ ಐತಲ್ಲ, ಅದು ಊದೊಳಗೆ ಅದು ಕಾಣಿಸ್ಬಾರ್ದು. ಹಂಗೆ ಪೋಣಿಸ್ಕೊಬಿಟ್ರೆ ಒಂಥರ ಮಲ್ಲಿಗೆ ಹಾರ ಕಂಡಂಗೆ ಕಾಣ್ತೈತೆ. ನನಗೆ ಹಿಂಗೆ ಪೋಣಿಸ್ಮೇಲಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಗುಚ್ಚಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೋ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಟೈಟಾಗಿ ಒಂದು ಕಡೆ ಒತ್ತಿಸ್ಬಿಟ್ರೆ ಹಾರ ಕಟ್ದಂಗೆ ಕಾಣಿಸ್ತೈತೆ, ಮತ್ತು ಮಲ್ಲಿಗೆ ಹಾರ ಥರನೇ ಕಾಣಿಸ್ತೈತೆ. ಈ ಹೂಗೆ ಮಧ್ಯೆ ಕೆಂಪು ಕಲರ್ ಏನಾರ ಹೂವು, ಇಲ್ಲ ಹಸಿರು ಕಲರು ತುಳಸಿ ಗಿಡನೋ ಏನಾರ ಇದ್ದಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸೋದು. ಅವೇನೂ ಇರಲಿಲ್ಲ, ಇವಿಷ್ಟಲ್ಲೇ ಕಟ್ಟಿ ಮುಗಿಸ್ದೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 11 ಗಂಟೆ ಆಯಿತು. ಇನ್ನೂ ಶಿವ ಬಂದಿಲ್ಲ ಫ್ರೆಂಡ್ಸ್. ಮಾರಾಯ 9 ಗಂಟೆಲಿ ಅಡುಗೆ ಮಾಡಿಸ್ಬಿಟ್ಟು 11 ಗಂಟೆ ಆಯ್ತು, ಇನ್ನೂ ಬಂದಿಲ್ಲ. ನಾನು ಇನ್ನೇನು ತಲೆ ಸುತ್ತು ಬೀಳೋಂಗಿದ್ದೀನಿ. ಹೊಟ್ಟೆಲಿರೋ ಹುಳ ಎಲ್ಲ ಸತ್ತೋದು. ನಿಮ್ ಕಣ್ಣಾಗ ನೀರ್ ಬಂದ್ರೆ ನನ್ನ ಕಣ್ಣಾಗ ರಕ್ತನೇ ಬರೋದೆ. ಎದ್ದು ಊಟ ತಿನ್ನಕ್ಕೂ ಆಗ್ತಾಯಿಲ್ಲ ಫ್ರೆಂಡ್ಸ್, ಅಷ್ಟು ಸುಸ್ತಾಗ್ತೈತೆ. ಮೊಬೈಲ್ ಹಿಡ್ಕೊಳಕ್ಕೆ ಮಾತ್ರ ಎನರ್ಜಿ ಹೆಂಗೆ ಗೊತ್ತೈತೋ ಗೊತ್ತಿಲ್ಲ. ಇವಾಗ ಶಿವನೇ ಬಂದು 10 ವರ್ಷ ಮಲಗಿದ ಹತ್ರನೇ ಮಲಗಿರೋ ಪೇಷಂಟ್ ಥರ ನನ್ನನ್ನು ಎತ್ತಿ ಕುಂಡ್ರಿಸಿ ಊಟ ಮಾಡಿಸ್ಬೇಕು. ಈ ಥರ ಎಲ್ಲ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ತಿನ್ಬೋದು, ಅದೇನೋ ಒಂಥರ ಫ್ರೆಂಡ್ಸ್, ಶಿವ ಜೊತೆ ತಿನ್ನಬೇಕು, ಇಲ್ಲ ಶಿವ ಮನೇಲಿದ್ದಾಗ ತಿನ್ಬೇಕು. ಅದು ಅಭ್ಯಾಸ ಆಗ್ಬಿಟ್ಟಿದೆ. ಒಬ್ಬಳೇ ಇದ್ರೆ ಊಟ ತಿನ್ನೋಕ್ಕೆ ಮನ್ಸು ಬರೋಲ್ಲ. 11 ಗಂಟೆ ಆಯಿತು, ಬಂದಿಲ್ಲ. ನೋಡೋಣ ಫ್ರೆಂಡ್ಸ್ ಎಷ್ಟು ಗಂಟೆಗೆ ಬರ್ತೈತೋ ಕಾಯ್ತಾ ಇದ್ದೀನಿ. 12 o'clock midnight. ಟೈಮ್ ಎಷ್ಟು ತೋರಿಸು ಫಸ್ಟು, ಟೈಮ್ ತೋರಿಸು ಫಸ್ಟು. 12 ಗಂಟೆಗೆ ಬಂದರೆ ಹೆಂಗೆ? ಬಿಸಿ ಫ್ರೈಡ್ ರೈಸ್ ಮಾಡಿಕ್ಕಿದ್ರೆ ತಣ್ಣಗಾಗೈತೆ, ತಿನ್ನು ಅದನ್ನೇ. ನನಗೆ ಬೇಡ, ಟೈಮ್ ಆಗೋಯ್ತು 12 ಗಂಟೆ. ನಂಗೆ ನಿದ್ದೆ ಗೊತ್ತೈತೆ. ತಿನ್ಬಿಟ್ಟೆ ಬರ್ಸ್ತೀಯ, ವಿಶ್ ಮಾಡೋಣ. ಓಕೆ ಫ್ರೆಂಡ್ಸ್, 12:15 1 ಗಂಟೆಯಲ್ಲಿ ವಿಶ್ ಮಾಡ್ತಾ ಇದ್ದೀವಿ. ಈಗ ಜಾಸ್ತಿ ಜನದ್ದು ಮಿಸ್ ಆಗೈತೆ, ತುಂಬ ವಿಶಸ್ ಐತೆ. ಅದಕ್ಕೋಸ್ಕರ ವೈಭವ್ 21ನೇ ತಾರೀಕು SSLC ಎಕ್ಸಾಮ್. ಆಲ್ ದ ಬೆಸ್ಟ್. ಎಲ್ಲಾ ಮಕ್ಕಳಿಗೂ, 10th ಮಕ್ಕಳಿಗೂ ಆಲ್ ದ ಬೆಸ್ಟ್. 9th ಒಳಗಡೆ ಇರೋರಿಗೆ ತಲೆ ಕೆಡ್ಸ್ಕೊಬೇಡ್ರಿ, ನಿಮ್ಗೆ ಹೆಂಗಿದ್ರು ಪಾಸ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ನೀವು ಚೆನ್ನಾಗಿ ಓದ್ಬೇಕು. ಧನು 15ನೇ ತಾರೀಕು ಬರ್ತಾಳೆ. ವಿಶ್ ಹ್ಯಾಪಿ ಬರ್ತಡೆ ಧನು. ಹ್ಯಾಪಿ ಬರ್ತಡೆ. ಕೃತವ್ ಹಾಯ್. 11 ತಿಂಗಳ ಮಗು ಅದು. ತನುಶ್ರೀ 16ನೇ ತಾರೀಕು ಬರ್ತಾಳೆ. ವಿಶ್ ಹ್ಯಾಪಿ ಬರ್ತಡೆ. ಹಾಯ್ ತ್ರಿಷಾ. ಹಾಯ್. ಬವಿತಾ ಪಾತ್ಯ ಹ್ಯಾಪಿ ಆನಿವರ್ಸರಿ ಸಿಸ್ಟರ್ ಅಂಡ್ ಬ್ರದರ್. 17ನೇ ತಾರೀಕು ಹ್ಯಾಪಿ ಆನಿವರ್ಸರಿ. ಪ್ರಿಯಾಂಕಾ ಸಿಸ್ಟರ್ 13ನೇ ತಾರೀಕು ವಿಶ್ ಹ್ಯಾಪಿ ಬರ್ತಡೆ. ಗಾಯತ್ರಿ ಸಿಸ್ಟರ್ 13ನೇ ತಾರೀಕು ಹ್ಯಾಪಿ ಬರ್ತಡೆ. ಪವಿ ಸಿಸ್ಟರ್ 12ಕ್ಕೆ ವಿಶ್ ಹ್ಯಾಪಿ ಬರ್ತಡೆ. ಜಶ್ವಿತಾ 17ನೇ ತಾರೀಕು ಹ್ಯಾಪಿ ಬರ್ತಡೆ. ಭವ್ಯ ಸಿರಿ ಹಾಯ್.
ಕಿಶನ್ 21ನೇ ತಾರೀಕು ಬರ್ತಾಳೆ, ವಿಶ್ ಹ್ಯಾಪಿ ಬರ್ತಾಳೆ. ವಿಶ್ ಹ್ಯಾಪಿ ಬರ್ತಡೆ. ಧನಲಕ್ಷ್ಮಿ ಸಿಸ್ಟರ್ 14ನೇ ತಾರೀಕು, ವಿಶ್ ಹ್ಯಾಪಿ ಬರ್ತಾಳೆ. ವಿಶ್ ಹ್ಯಾಪಿ ಬರ್ತಡೆ. ತನ್ಮಯ್ 15ನೇ ತಾರೀಕು, ಹ್ಯಾಪಿ ಬರ್ತಾಳೆ. ಹ್ಯಾಪಿ ಬರ್ತಡೆ. ಚಾಣಕ್ಯ ಗೌಡ ಮತ್ತೆ ಜಾಗ್ವಿ ಗೌಡ, ವಿಶ್ ಹ್ಯಾಪಿ ಬರ್ತಾಳೆ. ವಿಶ್ ಹ್ಯಾಪಿ ಬರ್ತಡೆ. ಗಾಯತ್ರಿ ಸಿಸ್ಟರ್ ಹ್ಯಾಪಿ ಬರ್ತಾಳೆ. ಹ್ಯಾಪಿ ಬರ್ತಡೆ. ಮನೋಜ್ ಪಿ 12ನೇ ತಾರೀಕು, ಹ್ಯಾಪಿ ಬರ್ತಾಳೆ. ಸಾರಿ ಫಾರ್ ಲೇಟ್ ವಿಶಸ್. ಹ್ಯಾಪಿ ಬರ್ತಡೆ. ಮಹೀನ್ 17ನೇ ತಾರೀಕು, ಹ್ಯಾಪಿ ಬರ್ತಾಳೆ. ಹ್ಯಾಪಿ ಬರ್ತಡೆ. ಸುಧಾ ಸಿಸ್ಟರ್ ಹಾಯ್. ಹಾಯ್. ಗುಣಸಾಗರ್ ಅವ್ರದ್ದು 17ನೇ ತಾರೀಕು ಬರ್ತಡೆ, ಎಕ್ಸಾಮ್ ಐತೆ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ದಿಗಂತ್ 27ನೇ ತಾರೀಕು, 8 ವರ್ಷದ, ಹ್ಯಾಪಿ ಬರ್ತಾಳೆ. ಹ್ಯಾಪಿ ಬರ್ತಡೆ. ಚಿರು 11ನೇ ತಾರೀಕು, ವಿಶ್ ಹ್ಯಾಪಿ ಬರ್ತಾಳೆ. ವಿಶ್ ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಎಲ್ಲ ವಿಡಿಯೋ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಬಾಯ್. ಗುಡ್ ನೈಟ್.